ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾನೇ ವರದೋಸ್ತು ನಿರಂತರಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಭುತಾರ್ಥಸಂಗ್ರಹಂ. ಧೃತರಾಷ್ಟ್ರರುವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಭಗವದ್ಗೀತೆಯ 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗ ಅಂತ ಕರೀತಾರೆ. ಇದಕ್ಕೆ ಆತ್ಮಶಬ್ದಕ್ಕೆ ಇಲ್ಲಿ ಮನಸ್ಸು ಅಂತ ಅರ್ಥ. ಸಂಯಮ ಅಂದರೆ ಅದನ್ನು ಕಂಟ್ರೋಲ್ ಇಟ್ಟುವುದು ಹೇಗೆ, ನಿಯಂತ್ರಣ ಮಾಡೋದು ಹೇಗೆ ಅಂತ. ಆ ಆತ್ಮ ಸಂಯಮ ಯೋಗ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂತಹ ವಿಷಯವನ್ನು ಭಗವಂತ ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಯಾಕೆ ಇದನ್ನು ಮಾಡಬೇಕು ಅಂದರೆ ಭಗವಂತ ಮುಂದೆ ಹೇಳುತ್ತಾನೆ, ಧ್ಯಾನ ಮಾಡಬೇಕಾದರೆ ಮನಸ್ಸು ಆ ಧ್ಯೇಯ ವಸ್ತುವಿನಲ್ಲೇ ಕಾನ್ಸಂಟ್ರೇಟ್ ಆಗಿರಬೇಕು. ಧ್ಯಾನ ಮಾಡೋ ಕಾಲಕ್ಕೆ ನಮ್ಮ ಮನಸ್ಸೇನಾದರೂ ಆ ಯಾವ ವಸ್ತುವನ್ನು ಧ್ಯಾನ ಮಾಡ್ತಾ ಇದ್ದೀವಿ ಅದರಿಂದ ಆಚೆಗೆ ಏನಾದರೂ ಹೊರಟೋದ್ರೆ ಮನಸ್ಸು ಧ್ಯಾನ ಮನಸ್ಸಿನ ಕೆಲಸ, ಮನಸ್ಸಿನಿಂದ ಮಾಡೋದು ಧ್ಯಾನ ಅನ್ನೋದು. ಹಾಗಾಗಿ ಮನಸ್ಸು ಧ್ಯೇಯ ವಸ್ತುವಿನಲ್ಲೇ ಯಾವಾಗಲೂ ಇರಬೇಕು. ಹಾಗೆ ಮನಸ್ಸು ಒಂದೇ ಕಡೆ ಇರಬೇಕಾದ್ರೆ ಅದಕ್ಕೆ ತುಂಬ ಪ್ರಾಕ್ಟೀಸ್ ಮಾಡಬೇಕು. ಸ್ವಾಭಾವಿಕವಾಗಿ ಮನಸ್ಸು ಒಂದು ಕಡೆ ಇರುವಂಥದ್ದಲ್ಲ, ಅದು ಚಂಚಲ ವೃತ್ತಿ ಅದು ಕರೀತಾರೆ. ಅದು ತುಂಬ ಚಂಚಲ, ಅದು ಒಂದು ಕಡೆ ಇರಲ್ಲ. ಇವತ್ತು ಈ ಕ್ಷಣದಲ್ಲಿ ಇಲ್ಲಿ, ಇನ್ನೊಂದು ಕ್ಷಣದಲ್ಲಿ ಇಲ್ಲಿ, ಇನ್ನೊಂದು ಕ್ಷಣದಲ್ಲಿ ಇಲ್ಲಿ, ಇನ್ನೊಂದು ಕ್ಷಣದಲ್ಲಿ ಇಲ್ಲಿ, ಹೀಗೆ ಹೋಗ್ತಾ ಇರುತ್ತೆ ಆ ಕಡೆ ಈ ಕಡೆ. ಅಂತಹ ಚಂಚಲವಾದ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸೋದು ತುಂಬ ಕಷ್ಟಪಟ್ಟು ಅಭ್ಯಾಸ ಮಾಡಬೇಕಾದ ಒಂದು ವಿಷಯ. ಇದಕ್ಕೆ ಆತ್ಮ ಸಂಯಮ ಯೋಗ ಅಂತ ಕರೀತಾರೆ. ಈ ಆತ್ಮ ಸಂಯೋಗವನ್ನು ಹೇಗೆ ಮಾಡಬೇಕು, ಅದನ್ನು ಮಾಡೋ ರೀತಿ ಹೇಗೆ, ಅದನ್ನು ಮಾಡಿದರೆ ಏನು ಪ್ರಯೋಜನ, ಇದೆಲ್ಲವನ್ನು ಭಗವಂತ ಈ 6ನೇ ಅಧ್ಯಾಯದಲ್ಲಿ ನಮಗೆ ನಿರೂಪಣೆ ಮಾಡಿಕೊಡ್ತಾ ಇದ್ದಾನೆ. ಆಯಿತು, ಮನಸ್ಸನ್ನಾದರೂ ಯಾಕೆ ಭಗವಂತನಲ್ಲಿ ಇಡಬೇಕು ಅಂತ ಪ್ರಶ್ನೆ ಬಂದಾಗ
ಈ ಮನಸ್ಸು ನಮಗೆ ಬಂಧು ಶತ್ರು ಎರಡು. ಉದ್ಧರೇದ್ ಆತ್ಮಾನಂ ಆತ್ಮಾನೈವ ಸಾಧಯೇತ್. ಭಗವಂತ ಈ ಮಾತನ್ನು ನಿನ್ನೆ ಹೇಳಿದ್ದೆ, ನಾವು ನೋಡಿದ್ದೀವಿ. ಇಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ಆತ್ಮನಃ. ನಾವು ಈ ಮನಸ್ಸು ಅಂತಕ್ಕಂತಹ ಇಂದ್ರಿಯವನ್ನು ಇಟ್ಟುಕೊಂಡೇ ಭಗವಂತನನ್ನು ಹೊಂದಬೇಕು, ಉದ್ಧಾರ ಆಗಬೇಕು. ನಾವು ಯಾವತ್ತೂ ಈ ಮನಸ್ಸು ನಮಗೆ ದುಃಖವನ್ನು ತಂದುಕೊಡಬಾರದು, ನಮಗೆ ಸುಖವನ್ನು ತಂದುಕೊಡ್ಬೇಕು. ಎಲ್ಲರಿಗೂ ಮನಸ್ಸು ಅಂತ ಒಂದು ಇಂದ್ರಿಯ ಇದೆ. ಈ ಮನಸ್ಸು ಅಂತಕ್ಕಂತಹ ಇಂದ್ರಿಯವನ್ನು ಉಪಯೋಗಿಸಿಕೊಂಡು ನಾವು ಉದ್ಧಾರ ಆಗಬೇಕು, ಅರ್ಥಾತ್ ಈ ಸಂಸಾರದಿಂದ ಬಿಡುಗಡೆ ಹೊಂದಬೇಕು. ಈ ಮನಸ್ಸು ಅಂತಕ್ಕಂಥದ್ದನ್ನು ಉಪಯೋಗಿಸಿಕೊಂಡು ದುಃಖ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಆತ್ಮಾನಂ ನ ಅವಸಾದಯೇತ್. ದುಃಖಕ್ಕೆ ಗುರಿ ಮಾಡ್ಕೋಬಾರದು. ಮನಸ್ಸು ದುಃಖಕ್ಕೆ ನಮ್ಮನ್ನು ಗುರಿ ಮಾಡಿಬಿಟ್ಟಾರೆ ಅದು ನಮಗೆ ಶತ್ರು ಆಗುತ್ತೆ. ಈ ಮನಸ್ಸು ನಮ್ಮನ್ನು ಈ ಜನ್ಮದಿಂದ ಉದ್ಧಾರ ಮಾಡಿದರೆ ಅದು ನಮಗೆ ಮಿತ್ರ ಆಗುತ್ತೆ. ಒಂದೇ ಮನಸ್ಸು ನಮಗೆ ಸ್ನೇಹಿತನೂ ಹೌದು, ಅದು ಶತ್ರುವೂ ಹೌದು. ಯಾಕೆ ಒಂದೇ ಪದಾರ್ಥ ಶತ್ರು ಮಿತ್ರ ಹೆಂಗಾಗುತ್ತೆ ಅಂದರೆ ಭಗವಂತ ಹೇಳ್ತಾನೆ, ಬಂಧುರಾತ್ಮಾತ್ಮನಸ್ತಸ್ಯ ಯೇನ ಸ್ಥೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತೈವ ಶತ್ರುವತ್. ಯಾವಾಗ ಮನಸ್ಸು ಮಿತ್ರ ಆಗುತ್ತೆ, ಯಾವಾಗ ಮನಸ್ಸು ಶತ್ರು ಆಗುತ್ತೆ. ನಮಗೆ ನಮ್ಮ ಮನಸ್ಸೇ ನಮಗೆ ಶತ್ರು, ನಮ್ಮ ಮನಸ್ಸೇ ನಮಗೆ ಮಿತ್ರ. ಈ ಮನಸ್ಸನ್ನು ನಮ್ಮ ಮಿತ್ರನನ್ನಾಗಿ ಮಾಡಿಕೊಂಡು ಉದ್ಧಾರ ಆಗಬೇಕು ಅಂತ ಭಗವಂತನ ಅಭಿಪ್ರಾಯ. ಯಾವಾಗ ಈ ಮನಸ್ಸು ನಮಗೆ ಸ್ನೇಹಿತ ಆಗತ್ತೆ ಅಂದರೆ ನಮ್ಮ ಕಂಟ್ರೋಲಲ್ಲಿ ಮನಸ್ಸಿರಬೇಕು. ನಮ್ಮ ಕಂಟ್ರೋಲಲ್ಲಿ ಮನಸ್ಸಿದ್ದಾಗ ಮನಸ್ಸು ನಮಗೆ ಮಿತ್ರ. ಮನಸ್ಸಿನ ಕಂಟ್ರೋಲಲ್ಲಿ ನಾವು ಏನಾದರೂ ಹೊರಟೋಗ್ಬಿಟ್ರೆ ಅದು ನಮಗೆ ಶತ್ರು. ಅರ್ಥಾತ್ ನಮ್ಮ ಸ್ವಾಧೀನದಲ್ಲಿ ಇರಬೇಕು, ಮನಸ್ಸು ನಮ್ಮ ಸ್ವಾಧೀನದಲ್ಲಿ ಇರಬೇಕು, ಜೀವನ ಹತೋಟಿಯಲ್ಲಿರಬೇಕು. ಇದಕ್ಕೆ ಆತ್ಮ ಸಂಯಮ ಅಂತ ಕರೀತಾರೆ. ಯಾರ ಮನಸ್ಸು ಆ ಜೀವನ ಹತೋಟಿಯಲ್ಲಿದೆಯೋ ಅವನಿಗೆ ಆ ಮನಸ್ಸು ಮಿತ್ರ, ಸ್ನೇಹಿತ. ಅದು ಭಗವಂತನ ಕಡೆ ಹೋಗೋದಕ್ಕೆ ಅನುಗ್ರಹ ಮಾಡಿಕೊಡುತ್ತೆ, ಅವಕಾಶ ಮಾಡಿಕೊಡುತ್ತೆ. ಯಾರಿಗೆ ಮನಸ್ಸಿನ ಮೇಲೆ ಹತೋಟಿ ಇಲ್ಲವೋ, ಸ್ವಾಧೀನ ಇಲ್ಲವೋ, ಆ ಮನಸ್ಸು ಅವನನ್ನು ಕೆಟ್ಟದಾರಿಗೆ ಕರ್ಕೊಂಡು ಹೋಗುತ್ತೆ, ಅದು ಅವನಿಗೆ ಶತ್ರು. ಯಾತಿಗೋಸ್ಕರ ಮಾಡಬೇಕು ಇದನ್ನ ಅಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ಮನಸ್ಸನ್ನು ಸ್ವಾಧೀನ ಮಾಡಿಕೊಂಡ್ವಿ ಅಂತ ಇಟ್ಕೊಳ್ರಿ. ಏನು ಬೆನಿಫಿಟ್ ಏನು? ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತಃ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ನೋಡಿ, ಇವನನ್ನ ಅಪರೋಕ್ಷ ಜ್ಞಾನಿ ಅಂತ ಕರೀತಾರೆ. ಯಾರು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೋ ಅದರ ಜೊತೆಯಲ್ಲಿ ನೋಡಿ ಸ್ವಾಮಿ ಹೇಳ್ತಾನೆ ಜಿತಾತ್ಮನಃ. ಇಲ್ಲೆಲ್ಲ ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಯದ್ಯಪಿ ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಇಲ್ಲಿ ಪ್ರಸಕ್ತವಾದ ಈ ಅಧ್ಯಾಯದಲ್ಲಿ ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಜಿತ ಅಂದರೆ ಗೆದ್ದಿರೋದು. ಯಾರ ಮನಸ್ಸನ್ನು ಗೆದ್ದಿರ್ತಾರೆ. ಪ್ರಶಾಂತಾತ್ಮ, ಪ್ರಶಾಂತ ಅಂದರೆ ನಾವು ಹಿಂದೆ ಅನೇಕ ಬಾರಿ ಅದನ್ನು ನೋಡಿದ್ದೀವಿ. ಭಗವಂತನಲ್ಲೇ
ಯಾರಿಗೆ ಸ್ಥಿರವಾದ ನಿಷ್ಠೆ ಇರುತ್ತೆ, ಮನಿಷ್ಠತಾ ಬುದ್ಧಿ, ಶಮ, ಯಾವಾಗಲೂ ಭಗವಂತನಲ್ಲೇ ನಮ್ಮ ಮನಸ್ಸು ಇರುತ್ತಲ್ಲ, ಅವನಿಗೆ ಪ್ರಶಾಂತ ಅಂತ ಕರೀತಾರೆ. ಆ ಮನಸ್ಸನ್ನು ಗೆಲ್ಲುವ ವ್ಯವಸ್ಥೆ ಏನು ಅಂದರೆ, ಅದರ ಉಪಯೋಗ ಏನು ಅಂದರೆ, ಅದು ಭಗವಂತನಲ್ಲೇ ಕಾನ್ಸಂಟ್ರೇಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮನಸ್ಸನ್ನು ಗೆದ್ದವನಿಗೆ ನಾವೆಲ್ಲಿ ಹೇಳ್ತೀವೋ ಅಲ್ಲಿರುತ್ತದು. ಆಗ ಅಂದರೆ ಪ್ರಹ್ಲಾದರಾಜರೇ ಮೊದಲಾದ ದೊಡ್ಡ ದೊಡ್ಡ ಜ್ಞಾನಿಗಳು ಇವರು ಪ್ರಶಾಂತರು. ಭಾಗವತದಲ್ಲಿದೆ ಆ ಶಬ್ದ. ಇಂತಹವರ ಹೃದಯದಲ್ಲಿ ಯಾವಾಗಲೂ ಭಗವಂತ ಇರ್ತಾನೆ, ಪರಮಾತ್ಮ ಸಮಾಹಿತ. ನೋಡಿ, ಯಾರು ಮನಸ್ಸನ್ನು ಗೆದ್ದಿರುತ್ತಾರೆ, ಯಾರು ಭಗವಂತನಲ್ಲೇ ನಿಷ್ಠೆಯನ್ನು ಹೊಂದಿರುತ್ತಾರೆ, ಇವರ ಹೃದಯದಲ್ಲಿ ಪರಮಾತ್ಮ ಅನುಗ್ರಹೋನ್ಮುಖನಾಗಿ ಸನ್ನಿಹಿತನಾಗಿರ್ತಾನೆ. ಎಲ್ಲರೊಳಗೂ ಇದ್ದಾನೆ ಭಗವಂತ, ಅನುಗ್ರಹ ಮಾಡ್ತಾ ಇರ್ತಾನೆ ಭಗವಂತ. ಇವರಿಗೆ ಅನುಗ್ರಹೋನ್ಮುಖನಾಗಿರ್ತಾನೆ. ಆವಾಗ ಏನಾಗುತ್ತೆ ನಮಗೆ? ಆವಾಗ ಏನಾಗಿರ್ತಾನೆ ಅಂದರೆ, ಇವನಿಗೆ ಶೀತೋಷ್ಣ ಸುಖ ದುಃಖೇಶು ತಥಾ ಮನಾಪಮಾನಯೋ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಯೋಗಿ ಇತ್ಯುಚ್ಯತೆ. ಶೀತ ಉಷ್ಣ, ಸುಖ ದುಃಖ, ಮಾನ ಅಪಮಾನ, ಈ ದ್ವಂದ್ವಗಳು ಬಂದಾಗ ಯಾರು ಭಗವಂತನಲ್ಲಿ ಮನಸ್ಸಿಟ್ಟಿರ್ತಾರಲ್ಲ, ಇವರಿಗೆ ಈ ವ್ಯತ್ಯಾಸ ಅನ್ನೋದು ವಿಕಾರವನ್ನು ತಂದುಕೊಡಲ್ಲ. ಈ ವಿಕಾರಗಳೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸೇ ಏರಿಳಿತ ಆಗೋದು. ಯಾರ ಮನಸ್ಸು ಭಗವಂತನಲ್ಲಿ ಇರುತ್ತೆ ಅವರಿಗೆ ಈ ದ್ವಂದ್ವಗಳು ವಿಕಾರ ಉಂಟು ಮಾಡೋದಿಲ್ಲ. ನೋಡಿ, ಈ ಸಂಸಾರದಲ್ಲಿ ಒಂದೇ ಥರ ಇರೋಲ್ಲ ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ. ಯಾವಾಗಲೂ ಲಾಭ, ಯಾವಾಗಲೂ ನಷ್ಟ, ಯಾವಾಗಲೂ ಅವಮಾನ, ಯಾವಾಗಲೂ ಸನ್ಮಾನ ಇರಲ್ಲ. ಅದು ಒಂದಾದ ಮೇಲೆ ಒಂದು ಬರ್ತಾ ಇರುತ್ತೆ. ಅದು ದ್ವಂದ್ವ. ಈ ಸಂಸಾರನೇ ಇದು ದ್ವಂದ್ವ. ಇದು ಸುಖ ದುಃಖಗಳ ದ್ವಂದ್ವವೇ ಸಂಸಾರ. ಬರೀ ಸುಖ ಯಾರಿಗೂ ಇರಲ್ಲ, ಬರೀ ದುಃಖನೂ ಯಾರಿಗೂ ಇರಲ್ಲ. ಬರೀ ಲಾಭ, ಬರೀ ನಷ್ಟ ಹಿಂಗಿರಲ್ಲ. ಬರೀ ಅವಮಾನ, ಬರೀ ಅಪಮಾನ ಅಥವಾ ಸನ್ಮಾನ ಇದೂ ಇರಲ್ಲ. ಈ ಎರಡೆರಡೂ ಇರುತ್ತೆ. ಇದೆರಡನ್ನೂ ಕೂಡ ಯಾರು ಚೆನ್ನಾಗಿ ಆ ಸಂದರ್ಭದಲ್ಲಿ ವಿಕಾರ ಹೊಂದೋದಿಲ್ಲ ಅವ್ರು ಬೆಳೀತಾರೆ. ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥ. ಕೂಟ ಅಂದರೆ ಆಕಾಶ. ಆಕಾಶದಂತೆ ನಿರ್ಲಿಪ್ತವಾಗಿರಬೇಕು ಯಾವತ್ತೂ ಕೂಡ. ಅಂದರೆ ಎರಡನ್ನೂ ಲೇಪ ಮಾಡ್ಕೋಬಾರ್ದು. ಸುಖ ಆದರೂ ಲೇಪ ಮಾಡ್ಕೋಬೇಡಿ, ದುಃಖ ಆದರೂ ಲೇಪ ಮಾಡ್ಕೋಬೇಡಿ. ಸುಖ ದುಃಖಗಳು ಭಗವಂತನಿಂದ ಕೊಡಲ್ಪಟ್ಟದ್ದು, ಅದು ನಮ್ಮ ಕರ್ಮದಂತೆ ಬರುತ್ತೆ ಅಂತ ಹೇಳಿ ತಾನು ಮಾತ್ರ ಪ್ರಶಾಂತಾತ್ಮನಾಗಿರಬೇಕು. ಇಂತಹ ಪ್ರಶಾಂತಾತ್ಮನಾಗಿರ್ತಕ್ಕಂತಹ ಜ್ಞಾನ ವಿಜ್ಞಾನ ತೃಪ್ತಾತ್ಮ, ಭಗವಂತನ ಬಗ್ಗೆ ಸಾಮಾನ್ಯವಾದ ಜ್ಞಾನಕ್ಕೆ ಜ್ಞಾನ ಅಂತ ಕರೀತಾರೆ, ವಿಶೇಷವಾದ ಜ್ಞಾನಕ್ಕೆ ವಿಜ್ಞಾನ ಅಂತ ಕರೀತಾರೆ. ಅದಕ್ಕೆ ಸಾಮಾನ್ಯ ವಿಶೇಷ ಜ್ಞಾನದಿಂದ ತೃಪ್ತಿ ಹೊಂದಿದ ಮನಸ್ಸುಳ್ಳವನಾಗಿರಬೇಕು ಅಂತಾರೆ ಭಗವಂತ. ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಈ ದ್ವಂದ್ವ ದಾಟೋದು ಯಾವಾಗ? ಸುಖ ಬಂದಾಗಲೂ ಒಂದೇ ಥರ ಇರಬೇಕು, ದುಃಖ ಬಂದಾಗಲೂ ಒಂದೇ ಥರ ಇರಬೇಕು, ಮಾನ ಅಪಮಾನಗಳಲ್ಲಿ ಒಂದೇ ಥರ ಇರಬೇಕು, ಲಾಭ ನಷ್ಟಗಳಾದಾಗ ಒಂದೇ ಥರ ಇರಬೇಕು. ಇದೆಲ್ಲ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಮನಸ್ಸು ತುಂಬ ಸಂತೋಷ ಆಗ್ಬಿಡುತ್ತೆ ಲಾಭ ಬಂದಾಗ, ಮನಸ್ಸು ತುಂಬ ಕುಗ್ಗೋಗುತ್ತೆ ನಷ್ಟ ಆದಾಗ. ಸನ್ಮಾನ ಮಾಡಿದಾಗ ಮನಸ್ಸು ತುಂಬ ಹಿಗ್ಗತ್ತೆ, ಅವಮಾನ ಮಾಡಿದಾಗ ಮನಸ್ಸು ತುಂಬ ಕುಗ್ಗತ್ತೆ. ಸುಖ ಬಂದಾಗ ಮನಸ್ಸು ಹಿಗ್ಗತ್ತೆ, ದುಃಖ ಬಂದಾಗ ಮನಸ್ಸು ಕುಗ್ಗತ್ತೆ. ಕುಗ್ಗಬಾರ್ದು ಅಂತಾನೆ ಭಗವಂತ. ಈ ಹಿಗ್ಗು ಕುಗ್ಗುಗಳು ಆಗಬಾರ್ದು ಮನಸ್ಸಿಗೆ. ಮನಸ್ಸು ಯಾವಾಗಲೂ ಒಂದೇ ಥರ ಇರಬೇಕು, ಹಿಂಗೆ ಏರಿಳಿತ ಇರಬಾರ್ದು ಅಂತಾನೆ ಭಗವಂತ. ಈಗ ಆತ್ಮ ಸಂಯಮ ಯೋಗ ಅಂತ ಕರೀತಾರೆ. ಯಾವಾಗ ಬರುತ್ತೆ ಅಂದರೆ
ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತ ಒಂದು ಉದಾಹರಣೆ, ಒಂದು ಕಾರಣವನ್ನು ಕೊಡ್ತಾನೆ ಭಗವಂತ. ಮನಸ್ಸು ತೃಪ್ತ ಆಗಬೇಕಾದ್ರೆ ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು, ಸಕಲರಿಗೂ ಸಂಬಂಧಪಟ್ಟದ್ದು. ಎಲ್ಲರಿಗೂ ಮನಸ್ಸಿರುತ್ತಲ್ವಾ? ಜಾತಿ ಭೇದ ಇಲ್ಲದೆ, ಲಿಂಗ ಭೇದ ಇಲ್ಲದೆ, ವರ್ಣ ಭೇದ ಇಲ್ಲದೆ, ವಯೋಭೇದ ಇಲ್ಲದೆ ಎಲ್ಲರಿಗೂ ಮನಸ್ಸು ಅಂತ ಒಂದು ಇಂದ್ರಿಯ ಇರುತ್ತಲ್ವ. ಇದೇ ಬಂಧಕ್ಕೂ ಕಾರಣ, ಮೋಕ್ಷಕ್ಕೂ ಕಾರಣ. ಮನೆಯೇವ ಮನುಷ್ಯಾನ ಕಾರಣಂ ಬಂಧ ಮೋಕ್ಷಗಳು. ಈ ಇಂದ್ರಿಯ ಬಹಳ ಇಂಪಾರ್ಟೆಂಟ್ ಇದು, ಈ ಮನಸ್ಸು ಅನ್ನೋದು. ಇದರ ಸಂಯಮ ಯಾರು ಕಲ್ತಿರ್ತಾರೆ, ಇದರ ತೃಪ್ತಿಯನ್ನು ಯಾರು ಪಡೀತಾರೆ, ಇದಕ್ಕೆ ಆತ್ಮತೃಪ್ತಿ ಅಂತ ಕರೀತಾರೆ. ಮನಸ್ಸು ತೃಪ್ತವಾಗಿರಬೇಕು. ಯಾರ ಮನಸ್ಸು ತೃಪ್ತವಾಗಿರುತ್ತೋ ಇವರಿಗೆ ಮನಸ್ಸು ಏರಿಳಿತ ಇರಲ್ಲ. ಯಾವರಿಂದ ಬರುತ್ತೆ ಮನಸ್ಸಿನ ತೃಪ್ತಿ ಅಂತ ಕೇಳಿದ್ರೆ, ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತ ಭಗವಂತ ಮಾತಾಡ್ತಾನೆ. ಅಂದರೆ ಭಗವಂತನ ಬಗ್ಗೆ ಸಾಮಾನ್ಯ ಜ್ಞಾನನೂ ಇರಬೇಕು, ಭಗವಂತನ ಬಗ್ಗೆ ವಿಶೇಷ ಜ್ಞಾನನೂ ಇರಬೇಕು. ಈ ಎರಡು ಜ್ಞಾನಗಳಿಂದ, ಸಾಮಾನ್ಯ ವಿಶೇಷ ಜ್ಞಾನಗಳಿಂದ ಯಾರು ತೃಪ್ತಿಯನ್ನು ಹೊಂದಿರ್ತಾರೆ ಇವರಿಗೆ ಮನೋತೃಪ್ತಿ ಇರುತ್ತೆ. ನೋಡಿ, ಮನಸ್ಸಿಗೆ ತೃಪ್ತವಾಗಬೇಕಾದರೆ, ಸಂಯಮದಿಂದ ಇರಬೇಕಾದರೆ, ಸಮಸ್ಥಿತಿಯಲ್ಲಿ ಇರಬೇಕಾದರೆ ಮನಸ್ಸಿಗೆ ಭಗವಂತನ ವಿಷಯವನ್ನು ಮಾತ್ರ ಕೊಡಬೇಕು. ಕೇವಲ ಭಗವಂತನ ವಿಷಯ ಮಾತ್ರ ನಿಮ್ಮ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಟಿರುತ್ತೆ ಹೊರತು ವಿಷಯ ಪದಾರ್ಥಗಳನ್ನು ಕೊಟ್ಟಾಗ ಮನಸ್ಸು ಸಮಸ್ಥಿತಿಯಲ್ಲಿ ಇರಲ್ಲ. ಭಾಗವತನೂ ಈ ಮಾತು ಹೇಳುತ್ತೆ, ಭಗವದ್ಗೀತೆಯೂ ಈ ಮಾತನ್ನು ಹೇಳುತ್ತೆ. ನೋಡಿ, ವಿಷಯ ಪದಾರ್ಥಗಳು ನಮಗೆ ಏರಿಳಿತಕ್ಕೆ, ಉದ್ವೇಗಕ್ಕೆ ಕಾರಣ ಆಗುತ್ತೆ. ಭಗವಂತನ ವಿಷಯ ಮನಸ್ಸು ನಿರ್ಮಲವಾಗೋದಕ್ಕೆ, ಶಾಂತವಾಗೋದಕ್ಕೆ, ಸಮವಾಗೋದಕ್ಕೆ, ಇದಕ್ಕೆ ಸಮಚಿತ್ತ ಅಂತಲೇ ಕರೀತಾರೆ ಶಾಸ್ತ್ರದಲ್ಲಿ. ಧ್ಯಾನ ಮಾಡಬೇಕಾದ್ರೆ ಇದು ಬಹಳ ಅವಶ್ಯಕ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ, ಧ್ಯಾನ ಮಾಡೋ ಕ್ರಮ ಹೇಳ್ತಾನೆ ಮುಂದೆ ಭಗವಂತ. ಧ್ಯಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ಮನಸ್ಸು, ಮನಸ್ಸಿನಲ್ಲೇ ಧ್ಯಾನ ಮಾಡೋದು ನಾವು. ಹಾಗಾಗಿ ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಮನಸ್ಸು ಅನ್ನೋದು ಈ ಏರಿಳಿತ ಇದ್ದಾಗ, ಹೇಗೆ ಸಮುದ್ರ ಅಲ್ಲೋಲ ಕಲ್ಲೋಲ ಆದಾಗ ಏರಿಳಿತ ಇದ್ದಾಗ ನೀವು ಅದರಲ್ಲಿ ಪ್ರಯಾಣ ಮಾಡೋಕ್ಕಾಗಲ್ವೋ, ಹೇಗೆ ರಸ್ತೆ ಉಬ್ಬು ತಗ್ಗುಗಳೇ ಇದ್ದರೆ ಅದರಲ್ಲಿ ನೀವು ಪ್ರಯಾಣ ಮಾಡೋಕ್ಕಾಗಲ್ವೋ, ಇಡೀ ರೋಡ್ ಪೂರ್ತಿ ಹಂಗೆ ಇದೆ ಅಂತ ಇಟ್ಕೊಡ್ರಿ, ಇಲ್ಲಿಂದ ಮೈಸೂರು ತನಕ ಹಂಗೆ ಇದೆ ಅಂದ್ಕೊಡ್ರಿ, ಹೋಗೋಕ್ಕಾಗಲ್ಲ. ಸಮತಟ್ಟಾಗಿರ್ತಕ್ಕಂಥ ರಸ್ತೆಯಲ್ಲಿ ಪ್ರಯಾಣ ಸುಲಭ, ಸಮತಟ್ಟಾಗಿರ್ತಕ್ಕಂತಹ ನೀರಿನಲ್ಲಿ ಪ್ರಯಾಣ ಸುಲಭ. ಹಾಗೆ ಸಮತಟ್ಟಾದ ಮನಸ್ಸುಳ್ಳವನಿಗೆ ಧ್ಯಾನ ಸುಲಭ. ಯಾವಾಗ ಮನಸ್ಸು ಸಮ ಆಗತ್ತೆ, ಇದು ಪ್ರಶ್ನೆ. ಅದಕ್ಕೆ ಭಗವಂತ ಉತ್ತರ ಹೇಳ್ತಾನೆ, ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಮನಸ್ಸು ಏರಿಳಿತವನ್ನು ಬಿಡಬೇಕಾದರೆ ಅದು ಭಗವಂತನ ಜ್ಞಾನದಿಂದ ಮಾತ್ರ ಸಾಧ್ಯ. ಎಷ್ಟು ಶಾಂತ ಚಿತ್ತರಾಗಿರ್ತಾರೆ ಋಷಿಗಳು, ಮುನಿಗಳು, ಯೋಗಿಗಳು, ಸನ್ಯಾಸಿಗಳು. ಯಾಕೆ ಅವರ ಮುಖದಲ್ಲಿ ಬಡತನ ಇರುತ್ತೆ, ಅವರ ಹತ್ರ ಏನು ಹಣ ಇರೋದಿಲ್ಲ, ಅವ್ರಿಗೇನು ಅಧಿಕಾರ ಇರೋದಿಲ್ಲ, ಅವ್ರಿಗೇನು ಮನೆ ಇರೋದಿಲ್ಲ, ಅವ್ರಿಗೇನು ಆಸ್ತಿ ಇರೋದಿಲ್ಲ, ಬೆಳ್ಳಿ ಇರೋದಿಲ್ಲ, ಬಂಗಾರ ಇರೋದಿಲ್ಲ, ಆದರೆ ಮನಸ್ಸು ಮಾತ್ರ ಸಮಚಿತ್ತವಾಗಿರುತ್ತೆ. ಯಾಕೆ ಅಂದರೆ ಮನಸ್ಸಿಗೆ ಭಗವಂತ ವಿಷಯ ಆಗಬೇಕು. ಇದು ದೊಡ್ಡ ತತ್ವ, ದೊಡ್ಡ ನೀತಿ. ಪ್ರತಿಯೊಬ್ಬರೂ ಇವತ್ತಲ್ಲ, ಇನ್ನು ಮುಂದೆ ಯಾವಾಗಾದರೂ, ಈಗೋ ಮುಂದಿನ ಜನ್ಮದಲ್ಲೋ ಮೋಕ್ಷ ಅಂತಕ್ಕಂಥದ್ದು ಅಪೇಕ್ಷೆ ಪಡೋರೆಲ್ಲ ಧ್ಯಾನದ ಸ್ಟೇಜ್ಗಂತೂ ಹೋಗಲೇಬೇಕಲ್ವ ಎಲ್ಲರೂ. ಆ ಧ್ಯಾನದ ಸ್ಟೇಜಿಗೆ ಹೋಗ್ಬೇಕಾದ್ರೆ ಮನೋನಿಗ್ರಹ, ಮನಸ್ಸಿನ ಸಂಯಮ, ಆತ್ಮ ಸಂಯಮ, ಚಿತ್ತ ಸಮತ್ವ ಇದು ಅವಶ್ಯಕ. ಇದು ಅದನ್ನು ಹಂತ ಹಂತವಾಗಿ ಅಭ್ಯಾಸ ಮಾಡಿಕೊಂಡಿರಬೇಕು. ವಿಷಯ ಪದಾರ್ಥಗಳು ಬಂದಾಗ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳಿ ಹಂಗೆ ಇರಬೇಕು ಮನಸ್ಸು. ನೋಡಿ, ಪದಾರ್ಥ ಬಂತು, ಇವಾಗ
ನಮ್ಮ ಮನಸ್ಸು ಈ ಮೇಲೆ ಹರ್ಷದಿಂದ ಈ ಮೇಲೆ ಹೊರಟುಬಿಡುತ್ತೆ, ವಿಕಾರ ಹೊಂದ್ಬಿಡುತ್ತೆ. ಸುಖ ದುಃಖಗಳೆಲ್ಲ ಮನಸ್ಸಿನ ವಿಕಾರಗಳು. ಮೇಲೆ ಹೊರಟುಬಿಡ್ತೀವಿ ನಾವು. ಆವಾಗ ನಮ್ಮ ಮನಸ್ಸು ತುಂಬ ಸುಖಾತ್ಮನ ಪರಿಣಾಮ ಹೊಂದ್ಬಿಡುತ್ತೆ. ಅದೇ ದುಃಖ ಬಂದಾಗ ಕುಗ್ಗು ಬಿಡುತ್ತೆ ನಮ್ಮ ಮನಸ್ಸು. ನೋಡಿ, ಹಿಂಗೆ ಏರಿಳಿತಾ ಇರುತ್ತೆ, ಗ್ರಾಫು ಮೇಲೆ ಕೆಳಗೆ ಏರಿಳಿತಾ ಇರುತ್ತೆ. ಹಿಂಗಿರಬಾರ್ದು ಅಂತಾನೆ ಭಗವಂತ. ಹಿಂಗಿದ್ರೆ ನೀನು ಧ್ಯಾನ ಮಾಡೋಕ್ಕಾಗಲ್ಲ. ECG ನೋಡ್ರಿ, ಗೊತ್ತಾಗುತ್ತೆ. ಹಿಂಗೆ ಮೇಲಿಳಿತಾ ಇದ್ರೆ ಸರಿ ಇಲ್ಲ ಅಂತ. ನಾವು ಸ್ಟ್ರೈಟಾಗಿರ್ಬೇಕು. ಯಾವಾಗ ಹಂಗಿರುತ್ತೆ ಮನಸ್ಸು ಅಂದಾಗ ವಿಷಯ ಪದಾರ್ಥಗಳು ನಮ್ಮನ್ನು ಮೇಲೆ ಕೆಳಗೆ ಮಾಡೇ ಮಾಡುತ್ತೆ. ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಬೇಕಾದ್ದೇ ಆಗತ್ತೆ, ಬೇಕಾದ್ದೇ ಸಿಗತ್ತೆ ಅಂತ ಇಲ್ಲ. ಬೇಡದೇ ಇದ್ದದ್ದು ಆಗತ್ತೆ ಅಲ್ವಾ. ಎರಡು ಸಂದರ್ಭದಲ್ಲೂ ಕೂಡ ನಮಗೆ ಭಗವಂತನ ಮರೆತು ಬಿಡ್ತೀವಿ ನಾವು. ಇದೇ ತೊಂದರೆ ಆಗೋದು ನಮಗೆ. ಅದಕ್ಕೆ ಭಗವಂತ ಹೇಳೋದು, ಲಾಭಾಲಾಭ, ಜಯ ಜಯ, ಮಾನಾಪಮಾನ, ಲಾಭ ನಷ್ಟಗಳಲ್ಲಿ ನಿನ್ನ ಮನಸ್ಸು ಒಂದೇ ತರ ಇರಲಿ. ಅಂದ್ರೆ ಏನರ್ಥ? ದುಃಖ ಬಂದಾಗ ನಾವು ಹೆಂಗೆ ಪರಮಾತ್ಮನಿಂದ ವಿಮುಖರಾಗ್ತೀವಿ, ಸುಖ ಬಂದಾಗಲೂ ವಿಮುಖರಾಗ್ತೀವಿ. ಎರಡು ಸಂದರ್ಭದಲ್ಲೂ ವಿಮುಖರಾಗಬಾರ್ದು ಅಂತಾರೆ ಭಗವಂತ. ನೀವೆಷ್ಟೇ ಶ್ರೀಮಂತರಾಗಲಿ, ನಿಮಗೆಷ್ಟೇ ಸನ್ಮಾನಗಳಾಗಲಿ, ಭಗವಂತನಿಂದ ನಿಮ್ಮ ಮನಸ್ಸು ಆಚೆಗೆ ಬರಬಾರದು. ಎಷ್ಟೇ ಅಪಮಾನಗಳಾಗಲಿ, ಎಷ್ಟೇ ನಿಮಗೆ ದುಃಖ ಬರಲಿ, ಎಷ್ಟೇ ನಷ್ಟ ಆಗಲಿ, ಆ ಸಂದರ್ಭದಲ್ಲೂ ನಿಮ್ಮ ಮನಸ್ಸು ಭಗವಂತನಿಂದ ಹೊರಗೆ ಬರಬಾರದು. ಈ ಹಂತಕ್ಕೆ ತಲುಪಬೇಕಂತೆ. ಈ ಹಂತದಲ್ಲಿರೋದು ಬಹಳ ಕಷ್ಟ, ತುಂಬ ಕಡಿಮೆ ಜನ. ಆದರೆ ಈ ಹಂತ ತಲುಪಲೇಬೇಕು ಅಂತಾನೆ ಭಗವಂತ. ಧ್ಯಾನ ಮಾಡಬೇಕಾದ್ರೆ ಈ ಹಂತಕ್ಕೆ ಹೋಗ್ಬೇಕು. ನೀವು ಏನು ಮಾಡಬೇಕು ಅವಾಗ? ಹೆಂಗೆ ಅದನ್ನು ಪ್ರಾಕ್ಟೀಸ್ ಮಾಡೋದು? ಅಭ್ಯಾಸೇನ ಕೌಂತೆಯ ವೈರಾಗ್ಯೇನ ಅಂತ ಮುಂದೆ ಭಗವಂತ ಹೇಳ್ತಾನೆ, ಉತ್ತರ ಕೊಡ್ತಾನೆ. ಕಷ್ಟ ಮನಸ್ಸನ್ನು ತಡೆ ಹಿಡಿಯೋದು, ಈ ಏರಿಳಿತವನ್ನು ತಪ್ಪಿಸೋದು ಸುಲಭ ಅಲ್ಲ ಅದು. ಆದರೆ ಆಗೋದೇ ಇಲ್ಲ ಅಂತ ಏನಿಲ್ಲ. ಆಗೋದೇ ಇಲ್ಲ ಅಂತಂದ್ರೆ ನನಗೆ ಹೇಳ್ತಾನೆ ಇರಲಿಲ್ಲ ಅರ್ಜುನ. ಅದನ್ನ ಮರಣ ತಪ್ಸಕ್ಕೆ ಆಗೋದೇ ಇಲ್ಲ, ಬೇಡ ಅಂದ ಭಗವಂತ. ಅದಕ್ಕೆ ತಪ್ಸಕ್ಕೆ ಹೋಗಬೇಡ ಅದನ್ನ. ಸಾಯೋದನ್ನ ತಪ್ಸಕ್ಕಾಗಲ್ಲ, ಹಿಂದೆನೇ ಹೇಳಿದಾನೆ ಭಗವಂತ. ಅದಕ್ಕೆ ತಪ್ಸಕ್ಕೆ ಹೋಗಬೇಡ, ಅದನ್ನು ಏನು ಮಾಡಿದ್ರೂ ಆಗಲ್ಲ. ಹಾಗೆ ಮನಸ್ಸನ್ನು ಒಂದು ವೇಳೆ ಕಂಟ್ರೋಲ್ ಮಾಡೋಕ್ಕಾಗದೇ ಇದ್ದಿದ್ರೆ ಭಗವಂತ ಅದನ್ನು ಹೇಳ್ತಾನೆ ಇರಲಿಲ್ಲ. ಆದರೆ ಅದು ಅತೀ ಕಷ್ಟ ಆಗತ್ತೆ, ತುಂಬ ಕಷ್ಟ, ಅತೀ ಅಶಕ್ಯ. ಅದಕ್ಕೆ ಕೆಲವು ಜನ ಅದನ್ನು ಪಾಸ್ ಮಾಡಿರೋದು. ಯಾರು ಮಾಡಬೇಕಾವಾಗ? ಮನಸ್ಸು ಭಗವಂತನ ಕಡೆ ಹೋಗುವಂಗೆ ಮಾಡಬೇಕು, ಮನಸ್ಸು ವಿಷಯದ ಕಡೆ ಹೋಗದೇ ಇರೋ ಹೋಗು ಮಾಡಬೇಕು. ಎರಡೂ ಮಾಡ್ಕೋಬೇಕು ನಾವು. ಅದಕ್ಕೆ ಲೋಕದ ಇನ್ಫಾರ್ಮೇಷನ್ನು ತಗೊಳ್ಳೋದು ಕಡಿಮೆ ಮಾಡ್ತಾ ಇರಬೇಕು, ಭಗವಂತನ ಇನ್ಫಾರ್ಮೇಷನ್ ತಗೊಳ್ಳೋದು ಜಾಸ್ತಿ ಮಾಡ್ತಾ ಇರಬೇಕು. ಈ ಮನಸ್ಸು ಏನು ಮಾಡುತ್ತೆ ಅಂದರೆ, ಈ ಸಂಸ್ಕಾರಗಳಲ್ಲಿ ವಿಷಯಗಳನ್ನೆಲ್ಲ ಸಂಸ್ಕಾರ ರೂಪದಲ್ಲಿ ಇಟ್ಕೊಂಡು ಮೆಲುಕು ಹಾಕ್ತಾ ಇರುತ್ತೆ ನಮ್ಮ ಮನಸ್ಸು. ಇವಾಗ ಯಾರೋ ನಿಮ್ಮನ್ನು ಬೈದು ಬಿಟ್ರು ಅಂತ ಇಟ್ಕೊಳ್ರಿ, ಒಂದು ನಿಮಿಷನೋ 2 ನಿಮಿಷನೋ ಅಷ್ಟೇ ಬೈದಿರೋದು. ದಿನದ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಬೈಯಲ್ಲ. 1 ಸೆಕೆಂಡೋ 2 ಸೆಕೆಂಡೋ ಬೈದಿರ್ತಾರೆ, ಅಥವಾ 1 ನಿಮಿಷ ಬೈದಿರ್ತಾರೆ ಅಂತ ಇಟ್ಕೊಳ್ರಿ. ಆ ಬೈದಿದ್ದನ್ನ ನಮ್ಮ ಮನಸ್ಸು ರೆಕಾರ್ಡ್ ಮಾಡಿ ಒಳಗಿಟ್ಕೊಂಡ್ಬಿಟ್ಟು ಆವಾಗ ಹಾಕುತ್ತಾ ಇರುತ್ತದನ್ನ. ನಾವು ಹೆಂಗೆ ಈ ಟೇಪ್ ರಿಕಾರ್ಡ್ಗಳನ್ನ ಹಾಕ್ಕೋತೀವೋ ಆವಾಗ ರೆಕಾರ್ಡ್ ಮಾಡಿಕೊಂಡು, ಇದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಯಾವಾಗಲೂ ದೇವ್ರ ಪೂಜೆ ಕೂತಿದ್ದಾಗಲೋ ಸಂಧ್ಯಾನೆ ಕೂತಿದ್ದಾಗಲೋ ಅದು ಬಂದ್ಬಿಡುತ್ತೆ, ಜ್ಞಾಪಕ ಬಂದ್ಬಿಡುತ್ತೆ. ಅವಾಗ ದುಃಖ ಆಗುತ್ತೆ. ಭಾಗವತದಲ್ಲಿ ಮಾತಾಡ್ತಾಳೆ ಅವಳು, ಸತೀದೇವಿ ಮಾತಾಡ್ತಾಳೆ. ಅವಮಾನ ಮಾಡಿಬಿಟ್ಟೆ ದಕ್ಷ ಪ್ರಜಾಪತಿ. ನೋಡಿ, ಭಗವದ್ಗೀತೆ ಭಾಗವತ ಇದೆಯಲ್ಲ, ಇದೆಲ್ಲ ಪ್ಯಾರಲಲ್ ಸ್ಟಡಿ. ಇದು ನಾ ಕೊಡಲ್ಪುಟ್ಟೆಯಲ್ಲಿ ಭಗವದ್ಗೀತೆ ಹೇಳುವಾಗ ಎರಡಕ್ಕೂ ತೋರಿಸ್ಕೊಟ್ಟಿದ್ದೆ. ಭಗವದ್ಗೀತೆಯಲ್ಲಿ ಹೇಳಿರುವ ತತ್ವಗಳು ಭಾಗವತದಲ್ಲಿ ಹೆಂಗೆ ಕಥೆಯ ಮೂಲಕ ವೇದವ್ಯಾಸದೇವರು ನಿರೂಪಣೆ ಮಾಡಿದ್ದಾರೆ, ಯಾರಲ್ಲಿ ನಾವು ನೋಡ್ಬೋದು ಈ ತತ್ವಗಳನ್ನು ಅಂತ ತೋರಿಸ್ಕೊಟ್ಟಿದ್ದೆ.
ರುದ್ರದೇವರಿಗೆ ದಕ್ಷ ಪ್ರಜಾಪತಿ ಅವಮಾನ ಮಾಡಿಬಿಟ್ಟ. ಅವಮಾನದ ಕೇಸ್ ತಗೋಣ. ಸಾಮಾನ್ಯ ನಮ್ಮಂಥವರಿಗಲ್ಲ, ಮಹರುದ್ರ ದೇವರಿಗೆ, ಮನೋಭಿಮಾನಿಗಳಾದ ಮಹರುದ್ರ ದೇವರಿಗೆ ಅವಮಾನ ಮಾಡಿದ. ನೀನು ಸ್ಮಶಾನದಲ್ಲಿ ವಾಸ ಮಾಡ್ತೀಯ, ನಿಂಗೆ ನಾಚಿಕೆ ಇಲ್ಲ, ಗೌರವ ಇಲ್ಲ, ಸಭೆಗಳಲ್ಲಿ ಹೆಂಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ, ನಿಮಗೆ ಆಚಾರ ಗೊತ್ತಿಲ್ಲ, ನೀನು ಕುರೂಪಿ ಕೋತಿ ಕಣ್ಣಂತೆ ಇರ್ತಕ್ಕಂಥದ್ದು ನಿನಗೆ, ನೀ ಸ್ಮಶಾನದಲ್ಲಿ ವಾಸ ಮಾಡ್ತೀಯ, ಜಟಾಭಸ್ಮಧಾರಿಯಾಗಿದೆಯಾ, ಆ ಹೆಣದ ಬೂದಿಯನ್ನು ಬಳಕೋತ್ಯಾ, ದಿಗಂಬರನಾಗಿರ್ತೀಯ ಅಥವಾ ಗಜಚರ್ಮನಮ್ಮನಾಗಿರ್ತೀಯ, ಪ್ರೇತಗಳ ಜೊತೆ ಕೂಡಿ ಓಡಾಡ್ತಾ ಇರ್ತೀಯ, ಕೂದಲಕ್ಕೆ ಎದುರ್ಕೊಂಡಿರ್ತೀಯ, ಹುಚ್ಚ, ನೀನು ಹುಚ್ಚ, ನಿನ್ನ ಫಾಲೋವರ್ಸು ಹುಚ್ಚರು ಅಂತ ಬೈದ್ಬಿಟ್ಟಿದ್ದ. ನನ್ನ ಮಗಳು ಎಷ್ಟು ಸುಂದರಿ, ನಿನ್ನಂಥ ಕೋತಿ ಕಣ್ಣವರಿಗೆ ಕೊಡಬಾರ್ದಾಗಿತ್ತು, ನನ್ನ ಮಗಳು ಮೀನಾಕ್ಷಿ, ವಿಶಾಲಾಕ್ಷಿ, ಕಾಮಾಕ್ಷಿ, ಸುಂದರಿಯವಳು, ಅಂತಹ ಸುಂದರಿ ಹೆಣ್ಣು ಮಗಳನ್ನು ನೀನು ಕೊಟ್ಟು ಲಗ್ನ ಮಾಡಬಾರ್ದಾಗಿತ್ತು. ಏನೋ ನಮ್ಮ ತಂದೆ ಬ್ರಹ್ಮದೇವರು ಹೇಳಿದ್ರು ಕೊಡು ಅಂತ ಕೊಟ್ಟುಬಿಟ್ಟೆ, ನನ್ನ ಮಗಳಿಗೆ ಯೋಗ್ಯನಾದ ವರ ಅಲ್ಲ ನೀನು ಅಂತ ಬೈದ್ಬಿಡ್ತಾನ. ಇಷ್ಟು ಬೈದ. ಆಮೇಲೆ ಏನಾಯಿತು ಅದರ ಕಥೆ ಎಲ್ಲ ಗೊತ್ತು ನಿಮಗೆ. ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತಂತೆ, ಆದವರಂತೆ ಅಲ್ಲಿಂದ ಹೊರಟೋದ್ರು ಮಹಾರುದ್ರದೇವರು. ಯಜ್ಞದಲ್ಲಿ ನಿಂಗೆ ಆಹುತಿ ಕೊಡೋದು ಬೇಡ ಅಂತ. ಆಮೇಲೆ ಏನಾಯಿತು, ಅದು ಬಹಳ ಮುಖ್ಯ ನನಗೆ. ಅವನೊಂದು ಯಜ್ಞ ಮಾಡಿದ. ಇವರಿಬ್ಬರು ಕರೀಲೇ ಇಲ್ಲ, ಈ ಮಗಳು ಅಳಿಯನನ್ನು ಕರೀಲೇ ಇಲ್ಲ, ಕಡೆ ಮಗಳು. ಎಲ್ಲ ದೇವತೆಗಳು ಮಾತಾಡ್ಕೊಂಡು ಹೋಗ್ತಾ ಇದ್ರು, ಯಜ್ಞ ತುಂಬ ಚೆನ್ನಾಗಿದೆ, ಏನು ಅದ್ದೂರಿ, ಏನು ವೈಭವ. ಇವಳಿಗೆ ಹೋಗಬೇಕು ಅಂತ ಆಸೆ ಆಯಿತು ಈ ಸತೀದೇವಿಗೆ. ಕರೆದಿರ್ಲಿಲ್ವಲ್ಲ, ಹೆಂಗೆ ಹೋಗೋದು ಅಂತ. ತಂದೆ ಮನೆಗೆ ಕರೀದೇ ಇದ್ರು ಹೋಗ್ಬೋದು ಅಂತ ಒಂದು ಶಾಸ್ತ್ರ ನಿಯಮ ಇದೆ, ಅದನ್ನು ಇಟ್ಕೊಂಡು ಹೊರಟುಬಿಟ್ರು. ಕೂತಿದ್ಲು ಅಲ್ಲಿ. ಆಹುತಿ ಕೊಡೋ ಸಂದರ್ಭದಲ್ಲಿ ಬೇಡ ಅಂದ್ಬಿಟ್ಟಾಗಿ ದಕ್ಷ ಪ್ರಜಾಪತಿ, ಬೇಡ ರುದ್ರಾಯ ಸ್ವಾಹ ಅಂತ ಹೇಳಿದ್ರು ಪುರೋಹಿತರು, ಹಾಕ್ಬೇಡ ಆಹುತಿ ಕೊಡೋದಿಲ್ಲ. ಆಗ ಕೋಪ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾಳೆ ಅವಳು. ಸತೀದೇವಿ, ಪಾರ್ವತೀದೇವಿ ಸಾಮಾನ್ಯ ಅಲ್ಲ ಅವಳು. ಆವಾಗ ಒಂದು ಮಾತಾಡ್ತಾಳೆ ನೋಡಿ, ಏನು ಅಂದರೆ, ನನ್ನನ್ನು ನಮ್ಮ ಯಜಮಾನರು ದಾಕ್ಷಾಯಿಣಿ ಅಂತ ಕರೀತಾರೆ. ರುದ್ರದೇವರು ಸತೀದೇವಿಯನ್ನು ದಾಕ್ಷಾಯಿಣಿ ಅಂತ ಕರೆಯೋರು. ದಕ್ಷನ ಮಗಳು, ದಾಕ್ಷಾಯಿಣಿ ಅಂದರೆ ದಕ್ಷನ ಪುತ್ರಿ ಅಂತ ಅರ್ಥ. ಆ ಹೆಸರಿನಿಂದ ಕರೆಯೋರು ರುದ್ರದೇವರು ಯಾರನ್ನ, ತಮ್ಮ ಹೆಂಡತಿಯನ್ನು. ಆವಾಗ ಅವಳು ಹೇಳ್ತಾಳೆ, ಈಗ ನಾನು ಬದುಕಿರೋ ತನಕ ನನ್ನ ಪತಿ ನನ್ನನ್ನು ದಾಕ್ಷಾಯಿಣಿ ಅಂತ ಕರೀತಾರೆ. ದಾಕ್ಷಾಯಿಣಿ ಅಂದರೆ ದಕ್ಷನ ಮಗಳು ಅಂತ ಅರ್ಥ. ಆವಾಗ ನಿನ್ನ ಜ್ಞಾಪಕ ಬರುತ್ತೆ. ದಕ್ಷನ ಮಗಳು ಅಂದಾಗ ನಿನ್ನ ಜ್ಞಾಪಕ ಬರುತ್ತೆ. ನಿನ್ನ ಜ್ಞಾಪಕ ಬಂದ ತಕ್ಷಣ ಈ ಅವಮಾನ ಜ್ಞಾಪಕಕ್ಕೆ ಬರುತ್ತೆ. ದಕ್ಷನ ಜ್ಞಾಪಕ ಬಂದ ತಕ್ಷಣ ದಾಕ್ಷಾಯಿಣಿ ಅಂದರೆ ದಕ್ಷನ ಜ್ಞಾಪಕ ಬರುತ್ತೆ. ದಕ್ಷನ ಜ್ಞಾಪಕ ಬಂದ ತಕ್ಷಣ ಈ ನೀನು ಅವಮಾನ ಮಾಡಿದ್ದಲ್ಲ ಸಭೆಯಲ್ಲಿ, ಅದು ಜ್ಞಾಪಕ ಬರುತ್ತೆ. ಮತ್ತೆ ಅವ್ರಿಗೆ ದುಃಖ ಆಗುತ್ತೆ. ನಾನು ಬದುಕಿರೋ ತನಕ ದಾಕ್ಷಾಯಿಣಿ ಅಂತ ಕರೀತಾರೆ. ದಾಕ್ಷಾಯಿಣಿ ಅಂದರೆ ದಕ್ಷಪುತ್ರಿ ಅನ್ನೋ ಜ್ಞಾನ ಬರುತ್ತೆ. ದಕ್ಷ ಅಂದಾಗ ನಿನ್ನ ಜ್ಞಾನ ಬರುತ್ತೆ. ನಿನ್ನ ಹೆಸರು ಕೇಳಿದ ತಕ್ಷಣ ಅವತ್ತು ನೀನು ಸಭೆಯಲ್ಲಿ ಮಾಡಿದ ಅವಮಾನ ಅದು ವಾಪಸ್ ಬರುತ್ತೆ. ರೆಕಾರ್ಡು ಸಂಸ್ಕಾರ ಬಂದ್ಬಿಡುತ್ತೆ. ಮನಸ್ಸಿಗೆ ಬೇಜಾರಾಗುತ್ತೆ. ಈಗ ನಾನು ಅದಕ್ಕೆ ಸತ್ತೋಗ್ಬಿಟ್ರೆ ಅವ್ರು ನನ್ನನ್ನು ದಾಕ್ಷಾಯಿಣಿ ಅಂತ ಕರೆಯೋಕ್ಕೆ ಅವಕಾಶನೇ ಇರಲ್ಲ. ನಾನಿದ್ರೆ ತಾನೇ ಅವ್ರು ದಾಕ್ಷಾಯಿಣಿ ಅಂತ ಕರೆಯೋದು. ಅದಕ್ಕೇನೆ ನಮ್ಮ ಯಜಮಾನರಿಗೆ ದುಃಖವನ್ನು ತಂದು ಕೊಡುವ ಈ ದೇಹನೇ ಬೇಡ, ನಾನು ಇದನ್ನು ನಾಶ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಯೋಗ ಸಾಮರ್ಥ್ಯದಿಂದ ದೇಹ ತ್ಯಾಗ ಮಾಡಿ ದೇಹವನ್ನೂ ಕೂಡ ಜ್ಞಾನಾಗ್ನಿಯಿಂದ ಯೋಗಾಗ್ನಿಯಿಂದ ಸುಟ್ಟುಬಿಟ್ಲು ಅಂತಿದೆ ಅಲ್ಲಿ. ಅಂದ್ರೆ ಏನರ್ಥ, ಒಂದು ಸಲ ನಡೆದ ಘಟನೆ ಮೇಲಿಂದ ಮೇಲೆ ನಮ್ಮನ್ನು ಚುಚ್ಚುತ್ತಾ ಇರುತ್ತೆ. ಆಗ ನಮ್ಮ ಮನಸ್ಸು ಏನಾಗುತ್ತೆ, ವಿಕಾರ ಹೊಂದ್ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಭಗವಂತನ ಧ್ಯಾನ ಮಾಡಿ ಅಂದರೆ ಏನು ಮಾಡ್ತೀವಿ ನಾವು? ಮನಸ್ಸಿಗೆ ಬೇಜಾರಾಗ್ಬಿಟ್ಟು ಏನೂ ಬೇಡ, ಹಿಂಗಂದ್ಬಿಟ್ರು ಅಂತ ಇದ್ದಾಗ ಧ್ಯಾನ ಮಾಡಪ್ಪ ಭಗವಂತನದು ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ? ಅದಕ್ಕೆ ಭಗವಂತ ಹೇಳ್ತಾನೆ, ಹಂಗೆ ಮಾಡ್ಕೋಬೇಡಿ, ಅದು ಧ್ಯಾನಕ್ಕೆ ತೊಂದರೆ ಆಗತ್ತೆ.
ಆವಾಗ ಏನು ಮಾಡಬೇಕು? ಮುಂದೆ ರುದ್ರದೇವರು ಹೇಳ್ತಾರೆ. ಮಾತು ಚೆನ್ನಾಗಿದೆ. ಸುಮ್ಮನೆ ಭಾಗವತದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಈ ಆತ್ಮ ಸಂಯಮ ಯೋಗಕ್ಕೆ ಉದಾಹರಣೆಯೋ ಎಂಬಂತೆ ಇದೆ ಅದು ಭಾಗವತ. ಆಮೇಲೆ ಅವಳು ಸತ್ತೋಗ್ಬಿಡ್ತಾಳೆ. ಸತೀದೇವಿ ದೇಹ ತ್ಯಾಗ ಮಾಡಿಬಿಡ್ತಾಳೆ. ಎಲ್ಲ ರುದ್ರದೇವರ ಕೋಪ ಬರುತ್ತೆ. ವೀರಭದ್ರ ಯಜ್ಞವನ್ನೆಲ್ಲ ನಾಶ ಮಾಡಿ ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸ್ಬಿಡ್ತಾನೆ ಬಂದು ವೀರಭದ್ರ. ಅರ್ಧಕ್ಕೆ ನಿಂತೋಗ್ಬಿಡ್ತು. ಇನ್ನು ನಡೀತಾ ಇರುತ್ತೆ ಅದು ಹೋಮ ಯಜ್ಞ. ಸತ್ತೋಗ್ಬಿಟ್ಟ ದಕ್ಷ ಪ್ರಜಾಪತಿ. ಈಗೇನು ಮಾಡ್ಬೇಕು? ಇನ್ಕಂಪ್ಲೀಟ್ ಆಗೋತ್ತಲ್ಲ. ಅದಕ್ಕೆ ದೇವತೆಗಳೆಲ್ಲ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಕೈಲಾಸಕ್ಕೆ ಹೋಗಿ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ಕೋತಾರೆ. ಸ್ವಾಮಿ, ಅರ್ಧಕ್ಕೆ ನಿಂತೋಗಿದೆ ಯಜ್ಞ, ದಯವಿಟ್ಟು ನೀವು ಅವನಿಗೆ ಅನುಗ್ರಹ ಮಾಡಿ ಬಂದು ಅಂತ. ಸತ್ತೋಗ್ಬಿಟ್ಟಿಯಾನೆ ದಕ್ಷ ಪ್ರಜಾಪತಿ, ಯಜ್ಞ ನಿಂತೋಗಿದೆ, ನೀವು ಅನುಗ್ರಹ ಮಾಡಿರಿ. ಆಗ ಮಹಾರುದ್ರದೇವರು ಬರ್ತಾರೆ ಅಲ್ಲಿಗೆ. ನನಗೇನಿಲ್ಲ ನೋಡಿ, ಅದು ಬೇಕಾಗಿರೋದು. ರುದ್ರದೇವರು ಹೇಳುತ್ತಾರೆ, ನನಗೆ ದಕ್ಷ ಪ್ರಜಾಪತಿ ಅಂದದ್ದಕ್ಕೆ ನನಗೇನು ಇಲ್ಲ, ನನ್ನ ಮನಸ್ಸಿಗೆ ಏನೂ ಇಲ್ಲ, ಬರ್ತೀನಿ ನಡೀರಿ ಅಂತ ಹೇಳಿ. ಇಷ್ಟು ಬೈದಿರೋ ಬರ್ತಾರ ಮಠಕ್ಕೆ? ನಾನು ಹೇಳ್ಬಿಡ್ರಿ, ಬರೋದೇ ಇಲ್ಲ ಬಿಡ್ರಿ. ಏನು ಇದೊಂದೇ ಮಠನ ಇರೋದು? 3 ಮಠ ಇದೆ. ನಮ್ಮನೆ ಹತ್ರದ ಮಠಕ್ಕೆ ಹೋಗ್ತೀವಿ, ಏನೋ ಬಂದ್ವಿ, ನೀವು ಇಷ್ಟೊಂದು ಬೈದು ಬಿಟ್ರೆ ಬರೋದೇ ಇಲ್ಲ ಈ ಮಠಕ್ಕೆ ಅಂತ. ಅವ್ನು ಬರೋದೇ ಇಲ್ಲ. ಅವನು ರುದ್ರದೇವರು ಹಂಗಲ್ಲಿಲ್ಲ. ಬರ್ತೀರಿ ಅಂದ್ರು ಅವರು. ನಾ ಬರ್ತೀನಿ ನಡೀರಿ. ನನಗೇನಿಲ್ಲ, ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ಅವರು ನನ್ನನ್ನು ದ್ವೇಷ ಮಾಡ್ಬೋದು, ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ಅಷ್ಟು ಕರುಣಾಚಾರ್ಯರು ಅವರು ಮಹಾರುದ್ರದೇವರು. ಮಹಾಕರುಣಾಮೂರ್ತಿ ಅವರು. ನಾವು ಅವ್ರನ್ನ ದ್ವೇಷ ಮಾಡ್ತೀವಿ ಹೊರತು ಅವರು ನಮ್ಮನ್ನು ದ್ವೇಷ ಮಾಡಲ್ಲ. ನಂಗೆ ಯಾರ ಮೇಲೂ ದ್ವೇಷ ಇಲ್ಲ, ದಕ್ಷ ಪ್ರಜಾಪತಿ ಮೇಲೂ ದ್ವೇಷ ಇಲ್ಲ. ಅವನು ಅಂದಿರ್ಬೋದು ನನಗೇನು ಇಲ್ಲ, ಬರ್ತೀನಿ ಅಂತ ಹೇಳಿ ಅಲ್ಲಿಗೆ ಬಂದು ತಮ್ಮ ಕರುಣಾಪೂರ್ಣ ದೃಷ್ಟಿಯಿಂದ ಒಂದ್ಸಲ ನೋಡ್ತಾರೆ ದಕ್ಷ ಪ್ರಜಾಪತಿಯನ್ನು. ದಕ್ಷನಿಗೆ ಆಡಿನ ತಲೆಯನ್ನು ಜೋಡಿಸಿ ಒಂದ್ಸಲ ಕರುಣೆಯಿಂದ ನೋಡ್ತಾರಂತೆ ಮಹಾರುದ್ರದೇವರು. ದಕ್ಷ ಪ್ರಜಾಪತಿ ಮಲಗಿದ್ದವನು ಎದ್ದ ಬಂದಂಗೆ ಜೀವಂತವಾಗಿ ಬಂದ್ಬಿಡ್ತಾರಂತೆ. ನೋಡಿ, ಅಷ್ಟೇ ಅಲ್ಲ, ಅದು ಮುಖ್ಯ ಅಲ್ಲ, ಬದುಕಿದ ಅನ್ನೋದು ಮುಖ್ಯ ಅಲ್ಲ. ಆ ಅಹಂಭಾವ ಏನಿತ್ತು, ತಿರಸ್ಕಾರ ಭಾವ ಏನಿತ್ತು, ನಮ್ಮ ಸಮಾನ ಯಾರಿಲ್ಲ ಅಂತ ಏನಿತ್ತು, ಇನ್ನೊಬ್ಬರನ್ನು ಹಂಗಿಸುವ ಸ್ವಭಾವ ಏನಿತ್ತು, ಅದೆಲ್ಲ ಹೊರಟೋಗಿ ನಿರ್ಮಲ ಮನಸ್ಸುಳ್ಳವನಾಗಿ ರುದ್ರದೇವರ ಬಗ್ಗೆ ಇದ್ದ ದ್ವೇಷಗಳೆಲ್ಲ ಅವನ ಮನಸ್ಸಿನಿಂದ ಹೋಗಿ ಶುದ್ಧ ಮನಸ್ಸಿನವನಾಗಿ ಎದ್ದಂತೆ ಅವನು. ಇದು ಮಹಾರುದ್ರದೇವರು ಮಾಡುವ ಕೆಲಸ. ತಮಗೆ ಬೈದವರನ್ನ, ತಮ್ಮನ್ನು ನಿಂದನೆ ಮಾಡಿದವರನ್ನೂ ಕೂಡ ಮಹಾರುದ್ರದೇವರು ಅವರ ಮನಸ್ಸನ್ನ ಶುದ್ಧವಾಗಿ ಮಾಡಿ, ದ್ವೇಷ ಅಸೂಯೆಗಳ ರಹಿತವಾಗಿ, ಮಾತ್ಸರ್ಯ ರಹಿತವಾಗಿ, ಶುದ್ಧವಾಗಿ ಆ ಮನಸ್ಸು ಅಂತಕ್ಕಂಥ ಇಂದ್ರಿಯವನ್ನ, ಆ ಮನಸ್ತತ್ವವನ್ನ ಶುದ್ಧ ಮಾಡುವವರು ಮಹಾರುದ್ರದೇವರು. ಅದಕ್ಕೆ ಅವರ ಪಾದಕ್ಕೆ ನಾವು ಶರಣ ಹೊಂದಬೇಕು. ನಮ್ಮ ಮನಸ್ಸು ಆವಾಗ ಮಲಿನ ಆಗ್ತಾನೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮಹಾರುದ್ರದೇವರು ಮನಸ್ಸನ್ನು ಶುದ್ಧ ಮಾಡಿ ಭಗವಂತನ ಕಡೆ ಹೋಗೋಗೆ ಶುದ್ಧಾಂತಕರಣಕ್ಕೆ ಮಾತ್ರ ಭಗವಂತ ಸಿಗೋದು. ಜ್ಞಾಪಕ ಇಟ್ಕೊಳ್ರಿ. ಎಲ್ಲಿ ತನಕ ನಾವು ಈ ಕಾಮಕ್ರೋಧ ಮಲಮತ್ಸರಾದಿಗಳನ್ನು ಇಟ್ಕೊಂಡು ದ್ವಂದ್ವಗಳನ್ನು ಇಟ್ಕೊಂಡಿರ್ತೀವೋ ಅಲ್ಲಿ ತನಕ ಭಗವಂತ ಆ ಮನಸ್ಸಿನಲ್ಲಿ ನಿಲ್ಲುವುದಿಲ್ಲ. ಮನಸ್ಸಿನಲ್ಲಿ ನಿಲ್ಲಬೇಕಾದ್ರೆ ಅವ್ರು ಮುಂದೆ ಹೇಳ್ತಾರೆ, ದೀಪ ಗಾಳಿ ಬೀಸ್ತಾ ಇದ್ದಾಗ ನೀವೇನು ಮಾಡಿದ್ರೂ ಹತ್ತೋದಿಲ್ಲ. ಇದೇ ಭಗವದ್ಗೀತೆಯಲ್ಲಿ ಉತ್ತರ ಕೊಡ್ತಾರೆ. ಜೋರಾಗಿ ಗಾಳಿ ಬೀಸ್ತಾ ಇದ್ದಾಗ ನೀವು ದೀಪ ಹಚ್ಚಿ ಓಪನ್, ಇಲ್ಲಿ ಏನು ಗಾಳಿ ಇಲ್ಲ ಅಂತ ಇದು ಉರಿತಾ ಇದೆ. ಜೋರಾಗಿ ಗಾಳಿ ಬೀಸ್ತಾ ಇದ್ದಾಗ ಓಪನ್ ಏರಲ್ಲಿ ನೀವು ದೀಪ ಹಚ್ಚಕ್ಕಾಗೋದೇ ಇಲ್ಲ. ಯಾಕೆ? ಆ ಗಾಳಿಯ ಹೊಡೆತ. ದೀಪ ಹಚ್ಚಕ್ಕಾಗಲ್ಲ, ದೀಪ ನಿಲ್ಲೋದಿಲ್ಲ, ಉರಿಯೋದಿಲ್ಲ. ಹಾಗೆ ಕಾಮಕ್ರೋಧಾದಿಗಳ ಹೊಡೆತ ಇದ್ದಾಗ ನಮ್ಮ ಮನಸ್ಸು ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಂಗೆ ಸ್ಥಿರವಾಗಿ ನಿಲ್ಲಿಸಬೇಕಾದರೆ ರುದ್ರದೇವರ ಅನುಗ್ರಹ ಇರಬೇಕು. ಅದನ್ನೇ ದಾಸರಾಯ ಹೇಳಿರೋದು ತೈಲಧಾರೆಯಂತೆ. ಅದಕ್ಕೆ ಆ ಉದಾಹರಣೆ ಕೊಟ್ಟಿರೋದು. ತೈಲಧಾರೆ ಇದೆಯಲ್ಲ, ಆ ಕಡೆ ಈ ಕಡೆ ಅಲ್ಲಾಡಲ್ಲ ನೋಡ್ರಿ. ಬೇಕಾದ್ರೆ ಎಣ್ಣೆಯನ್ನು ಮೇಲಿಂದ ಸುರೀರಿ, ನೀವು ಎಲ್ಲಿ ಸುರಿತಾ ಇದ್ದೀರಾ ಅಲ್ಲಿ ಮಾತ್ರ
ಮಾತ್ರ ಬೀಳತ್ತೆ ಹೊರತು ಸುತ್ತಲೂ ಎಣ್ಣೆ ಬೀಳೋದಿಲ್ಲ. ನೀರು ಹಾಕಿ ಸುತ್ತಲೂ ಹರಡುತ್ತೆ, ಅದು ಎಣ್ಣೆ ಹಾಕಿ ಅಲ್ಲೇ ನಿಂತಿರುತ್ತೆ. ಹಾಗೆ ತೈಲಧಾರೆಯಂತೆ ನಮ್ಮ ಮನಸ್ಸು ಭಗವಂತನಲ್ಲಿ ಇರಬೇಕಾದರೆ ಕಾಮಕ್ರೋಧಾದಿಗಳಿಗೆ ಹೋಗಬಾರದು ಅಂತಿದ್ರೆ, ವಿಕಾರ ಹೊಂದಬಾರದು ಅಂತಿದ್ರೆ ಮಹಾರುದ್ರ ದೇವರ ಅನುಗ್ರಹ ಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಈ ಲಾಭ ಜಯ ಮಾನಾಪಮಾನಗಳು ನಮ್ಮ ಮನಸ್ಸನ್ನ ವಿಕಾರಗೊಳಿಸಿಬಿಡುತ್ತೆ. ಇದಕ್ಕೆ ಆತ್ಮಸಂಯಮ ಯೋಗ ಅಂತ ಕರೀತಾರೆ ಭಗವಂತ. ಇದನ್ನೇ ಭಗವಂತ ಹೇಳಿರೋದಿದೆ, ಜ್ಞಾನ ವಿಜ್ಞಾನ ತೃಪ್ತಾತ್ಮ. ತೃಪ್ತಿ ಇಲ್ಲದೆ ಇರತಕ್ಕಂಥ ಮನಸ್ಸು ಹೊಯ್ದಾಡ್ತಾ ಇರುತ್ತೆ. ಇದು ನಿಯಮ. ಯಾರ ಮನಸ್ಸಿಗೆ ತೃಪ್ತಿ ಇಲ್ಲ, ವಿಷಯ ಪದಾರ್ಥಗಳಿಂದ ತೃಪ್ತಿ ಬರಲ್ಲ. ಮನಸ್ಸು ಹೊಯ್ದಾಡಬಾರ್ದು. ಇದು ಕನೆಕ್ಷನ್ ತಿಳ್ಕೊಳ್ರಿ. ಧ್ಯಾನ ಮಾಡದೇ ಇದ್ರೆ ಭಗವಂತ ಅನುಗ್ರಹ ಮಾಡಲ್ಲ. ಧ್ಯಾನ ಮಾಡಬೇಕಾದ್ರೆ ಮನಸ್ಸಿನ ಏಕಾಗ್ರತೆ ಸಂಯಮ ಅಗತ್ಯ. ಮನಸ್ಸು ಸಂಯಮ ಹೊಂದಬೇಕಾದರೆ, ಸಮಚಿತ್ತಕ್ಕೆ ಬರಬೇಕಾದರೆ ತೃಪ್ತವಾಗಿರಬೇಕು. ಮನಸ್ಸು ತೃಪ್ತವಾಗಿರಬೇಕು. ಮನಸ್ಸು ತೃಪ್ತವಾಗಿರಬೇಕಾದ್ರೆ ಮನಸ್ಸಿಗೆ ವಿಷಯ ಪದಾರ್ಥ ಕೊಟ್ಟರೆ ತೃಪ್ತಿ ಆಗಲ್ಲ. 10 ರೂಪಾಯಿ ದಕ್ಷಿಣೆ ಕೊಡ್ರಿ, ಅಷ್ಟೇನಾ ಅಂತಾರೆ. 50 ರೂಪಾಯಿ ಕೊಡ್ರಿ, ಏನಾಗುತ್ತೆ 50 ರೂಪಾಯಿಗೆ ಅಂತಾರೆ. 100 ರೂಪಾಯಿ ಕೊಡ್ರಿ, ಏನು ಬರುತ್ತೆ 100 ರೂಪಾಯಿಗೆ ಅಂತಾರೆ. ನೋಡಿ, ಎಲ್ಲರಿಗೂ ತೃಪ್ತಿ ಹೊಂದೋದಿಲ್ಲ, ಮನಸ್ಸು ತೃಪ್ತಿ ಹೊಂದೋದಿಲ್ಲ. ಖಡ್ಗೋಪನಿಷತ್ತು ಹೇಳುತ್ತೆ ಈ ಮಾತನ್ನ. ಕಾಟಿಕೋಪನಿಷತ್ತಿನಲ್ಲಿ ಹೇಳುತ್ತೆ, ತರ್ಪಣೀಯೋನ ಮನುಷ್ಯ ಧನಾರ್ಥ ತರ್ಪಣೀಯೋ ಮನುಷ್ಯ. ಹಣದಿಂದ ಒಬ್ಬ ವ್ಯಕ್ತಿಯನ್ನು ತೃಪ್ತಿಗೊಳಿಸಕ್ಕಾಗೋದಿಲ್ಲ. ಆವಾಗ ಏನು ಮಾಡಬೇಕು? ಮನಸ್ಸನ್ನು ತೃಪ್ತಿಪಡಿಸುವ ಸಾಧನ ಏನು ಅಂದರೆ ಪರಮಾತ್ಮನ ಜ್ಞಾನ, ಪರಮಾತ್ಮನ ವಿಷಯ, ಪರಮಾತ್ಮನ ವಿಜ್ಞಾನ. ಭಗವದ್ಗೀತೆ ಯಾಕೆ ಕಷ್ಟ ಆಗೋಯಿತು ಅಂದರೆ, ಅದು ಪ್ರಾಕ್ಟಿಕಲ್ ಆಗಿ ಇಳಿಸಬೇಕಾದ ಗ್ರಂಥ. ಅದು ಬರೀ ಕೇಳ್ಬಿಟ್ಟು ಮನೆಗೆ ಹೋಗ್ತೀವಿ ಅಂದರೆ ಆಗಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿರ್ತಕ್ಕಂಥದ್ದಾದ್ದರಿಂದ ಅದನ್ನು ಚೆನ್ನಾಗಿ ತಿಳ್ಕೋಬೇಕು. ಸುಮ್ಮನೆ ಇನ್ಫಾರ್ಮೇಶನ್ ಕೊಡೋದಕ್ಕೂ ನೀವು ಅದನ್ನು ಪರೀಕ್ಷೆ ತಿರ್ಗಾ ವಾಪಸ್ ಬರಿಬೇಕು ಅನ್ನೋದು ವ್ಯತ್ಯಾಸ ಇಲ್ವಾ? ಈ ವಿಷಯದ ಬಗ್ಗೆ ನಾಳೆ ನಿಮಗೆ ಪ್ರಶ್ನೆ ಪೇಪರ್ ಕೊಡ್ತೀನಿ, ನೀವು ಆನ್ಸರ್ ಬರೀಬೇಕು ಅಂದರೆ ಕಾನ್ಸಂಟ್ರೇಷನ್ ಇಟ್ಟು ಕೇಳಿರ್ತೀರ. ಸುಮ್ಮನೆ ಕೇಳ್ಕೊಂಡವ್ರಿಗೆ ಒಂದು 5 ನಿಮಿಷ ಹೇಳ್ತೀವಿ ಅಂದರೆ ಹೊರಟೋಗ್ತೀರ. ನೋಡಿ, ಇಂಪ್ಲಿಮೆಂಟೇಷನ್ ಎಲ್ಲಿ ಬರುತ್ತೆ ಅಲ್ಲಿ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇರಬೇಕು. ಭಗವದ್ಗೀತೆ ಪೂರ್ತಿ ಇಂಪ್ಲಿಮೆಂಟೇಷನ್ ಮಾಡುವ ಗ್ರಂಥ ಅದು. ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅದು. ಭಾಗವತ ಭಗವದ್ಗೀತೆ ಎರಡೂ ಕೂಡ. ಅದಕ್ಕೆ ಅದು ತುಂಬ ಕಷ್ಟ ಆಗೋಯ್ತು. ಬರೀ ನಿಮಗೆ ಕತೆ ಹೇಳ್ಬೇಕಿದ್ರೆ ಮುಗ್ದಾಯ್ತು, ಅದು ಮುಚ್ಚಿಟ್ಬಿಟ್ಟು ಹೊರಟೋಗೋದಾಯ್ತು. ಅದು ಜ್ಞಾಪಕ ಇದ್ರೆ ಇರಲಿ, ಹೋಗ್ಲಿ ಬಿಡ್ರಿ ಅಂತ. ಈ ಮಕ್ಕಳಿಗೆ ಟಾಮ್ ಅಂಡ್ ಜೆರ್ರಿ ಬನ್ನಿ ಏನೋ ತೋರಿಸ್ತಾ ಇರ್ತಾರ, ಏನೋ ಆ ಟೈಮಲ್ಲಿ ನಕ್ಕು ಬಿಡ್ತಾರೆ, ಮುಗ್ದೋಯ್ತು. ಅದನ್ನೇನು ಜ್ಞಾಪಕ ಇಟ್ಟು ಬರಿಬೇಕಾ ನೀವು? ಏನಿಲ್ಲ. ತಿರ್ಗಾ ಬೇಜಾರಾಯಿತು, ಹಾಕ್ಕೋತಾರೆ, ನಗ್ತಾರೆ, ಮುಚ್ಚಿಡ್ತಾರೆ. ಹಂಗ ಭಗವದ್ಗೀತೆ ಜೀವನದಲ್ಲಿ ಅಳವಡಿಸ್ಕೋಬೇಕು ಅದನ್ನು. ಅದಕ್ಕೆ ಮನಸ್ಸು ತೃಪ್ತವಾಗಬೇಕಾದರೆ, ಮನಸ್ಸು ತೃಪ್ತಿ ಹೊಂದಬೇಕಾದರೆ ಭಗವಂತನ ವಿಷಯ ಮಾತ್ರ ಕೊಡಬೇಕು. ಅದಕ್ಕೆ ಇಲ್ಲದೇ ಇದ್ರೆ ಆಗಲ್ಲ. ಈ ಮಾತನ್ನು ಪ್ರಹ್ಲಾದರಾಜರು ನರಸಿಂಹದೇವರಿಗೆ ಹೇಳುತ್ತಾರೆ. ಈ ಮಾತನ್ನು ಭಾಗವತದಲ್ಲಿದೆ. ಇದು ಎಲ್ಲ ಇಂಟರ್ಲಿಂಕ್ಡ್ ನೋಡಿ. ಬೇಕಾದ್ರೆ ಮನಸ್ಸು ಭಗವಂತನ ವಿಷಯ ಯಾವಾಗಲೂ ಮಾತಾಡ್ತಾ ಇರಲಿ, ಕೇಳ್ತಾ ಇರಲಿ, ಹೇಳ್ತಾ ಇರಲಿ. ಮನಸ್ಸು ಏರಿಳಿತ ಆಗಲ್ಲ. ಏರಿಳಿತ ಇರೋ ಮನಸ್ಸು ಕೂಡ ನೆಮ್ಮದಿಯಾಗ್ಬಿಡುತ್ತೆ. ಈ ಕಾರಣದಿಂದಲೇ ಮರಣ ಹೊಂದಿದಾಗ ಗರುಡ ಪುರಾಣ ಹೇಳಿಸೋದು. ಗರುಡ ಪುರಾಣ ಯಾಕೆ ಹೇಳಿಸ್ತಾರೆ ಸತ್ತೋದಾಗ ಅಂತ ಪ್ರಶ್ನೆ. ಅದೇನು ಸತ್ತೋದವ್ರಿಗೆ ಬೆನಿಫಿಟ್ಟಾ, ಬದುಕಿರೋರಿಗೆ ಬೆನಿಫಿಟ್ಟಾ, ಅಥವಾ ಪುರಾಣ ಹೇಳಿದವ್ರಿಗೆ ಬೆನಿಫಿಟ್ಟಾ? ಯಾರಿಗೋ ಅವ್ರಿಗೆ ಬೆನಿಫಿಟ್ ಆಗಬೇಕಲ್ವಾ? ಆಚಾರ್ಯಕ್ಕೆ ಬೆನಿಫಿಟ್ಟಾ, ಸಂಭಾವನೆ ಬರುತ್ತೆ, ಅಥವಾ ಸತ್ತೋದವ್ರಿಗೆ ಬೆನಿಫಿಟ್ಟಾ, ಅಥವಾ ಇರೋರಿಗೆ ಬೆನಿಫಿಟ್ಟಾ ಅಂತ ಪ್ರಶ್ನೆ ಬಂದಾಗ ಅದು ಸತ್ತೋದವ್ರಿಗೂ ಬೆನಿಫಿಟ್ಟು, ಇರೋರಿಗೂ ಬೆನಿಫಿಟ್, ಇಬ್ಬರಿಗೂ ಬೆನಿಫಿಟ್. ಅದು ಸತ್ತೋದವರಿಗೆ ಗರುಡ ಪುರಾಣ ಶ್ರವಣದಿಂದ ಪುಣ್ಯ ಬರುತ್ತೆ. ಅದು ಕೂತ್ಕೊಂಡು ಕೇಳ್ತಾ ಇರುತ್ತೆ. 10 ದಿವಸ ಜೀವ ಇಲ್ಲೇ ಇರುತ್ತೆ.
ಆ ದೀಪ ಹಚ್ಚಿಟ್ಟಿರ್ತಾರಲ್ಲ, ಆ ದೀಪದಲ್ಲಿರುತ್ತೆ ಸತ್ತ ಜೀವ. ಅದು ಕೇಳ್ತಾ ಇರುತ್ತೆ ಗರುಡ ಪುರಾಣವನ್ನ. ಆ ದುಃಖ ಕಡಿಮೆ ಆಗುತ್ತೆ ಪುರಾಣ ಶ್ರವಣ ಸಂದರ್ಭದಲ್ಲಿ, ಅದಕ್ಕೆ ದುಃಖ ಕಡಿಮೆ ಆಗುತ್ತೆ. ಕೇಳೋರ್ಗೂ ಕೂಡ ಪಾಪ ಪರಿಹಾರ ಆಗಿ ಅನುಗ್ರಹ ಆಗುತ್ತೆ. ಕರ್ತೃಗಳು ಯಾರಿರ್ತಾರೆ, ಜ್ಞಾತಿಗಳು ಯಾರಿರ್ತಾರೆ, ಬಾಂಧವರು ಯಾರಿರ್ತಾರೆ, ಅವರಿಗೆ ಆ ಮರಣದ ದುಃಖವನ್ನ ಪರಿಹಾರ ಮಾಡಿ ತೃಪ್ತಿಯನ್ನ, ಸಂತೋಷವನ್ನ ತಂದುಕೊಡುತ್ತೆ. ದುಃಖ ಪರಿಹಾರ ಆಗುತ್ತೆ ಗರುಡ ಪುರಾಣ ಶ್ರವಣದಿಂದ. ತಂದೆನೋ ತಾಯಿನೋ ಕಳ್ಕೊಂಡಿರ್ತಾನೋ ಅಂದ್ರೆ ಏನರ್ಥ ಆಯ್ತು? ಭಗವಂತನ ವಿಷಯ ಮನಸ್ಸಿಗೆ ಕೊಟ್ಟರೆ ಮನಸ್ಸು ಸ್ಥಿರವಾಗಿರುತ್ತೆ, ತೃಪ್ತಿಯಾಗಿರುತ್ತೆ. ಅದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ. ಇದಿಷ್ಟು ತತ್ವ ಆಯಿತು. ಈಗ ಉದಾಹರಣೆ ಕೊಡಲ್ಲ ನಾನು. ಈಗ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಬಹಳ ದಾರಿದ್ರ್ಯ ಅವರಿಗೆ. ರಾಘವೇಂದ್ರ ವಿಜಯ ನೀವೆಲ್ಲ ಕೇಳಿದ್ದೀರ. ಇದಕ್ಕೆ ಸಮತೋಲನ ಅಧ್ಯಯನ ಅಂತ ಕರೀತಾರೆ. ಹಿಂಗೆ ಒಂದೊಂದು ಗ್ರಂಥವನ್ನು ಹಿಂಗೆ ಅಧ್ಯಯನ ಮಾಡಬೇಕಂತೆ. ನಾವು ಯಾರನ್ನು ಇವತ್ತು ಪೂಜೆ ಮಾಡ್ತಾ ಇದ್ದೀವೋ, ಯಾರ ಸನ್ನಿಧಾನದಲ್ಲಿ ನಾವೆಲ್ಲ ಇವತ್ತು ಕೂತಿದ್ದೀವೋ, ಅವರು ಪೂರ್ವಾಶ್ರಮದಲ್ಲಿ ಇದನ್ನ ಮಾಡಿ ಗೆದ್ದವರವರು. ಕಾಮಕ್ರೋಧಾದಿಗಳನ್ನು ಕಾಲಲುದ್ದಾತ ಈತ ವ್ಯೋಮಕೇಶನಂತೆ ನಾಲ್ಕು ವೇದ ವಿಖ್ಯಾತ ಅಂತಾರೆ ದಾಸರಾಯರು. ಕಾಮಕ್ರೋಧಾದಿಗಳನ್ನು ಕಾಲಲುದ್ದಾತ, ಒದ್ದು ಕಳಿಸಿದರಂತೆ ದೂರ ಈ ಶತ್ರುಗಳನ್ನು ರಾಯರು. ಸಮುಪೇಕ್ಷಿತ ಭಾವಜಃ, ಅದೇ ಅರ್ಥ. ನಾ ಹಿಂದೆ ಹೇಳಿದ್ದೆ, ಭಾವ ಅಂದರೆ ಮನಸ್ಸು, ಅದರಲ್ಲಿ ಜ ಅಂದರೆ ಹುಟ್ಟೋದು. ಯಾವುದು? ಇದು ಈ ಕಾಮಕ್ರೋಧಾದಿಗಳು. ಸಮ್ಯಕ್ ಉಪೇಕ್ಷಿತ, ಚೆನ್ನಾಗಿ ಅದನ್ನು ತಿರಸ್ಕರಿಸಿದವರು ಅನ್ನೋ ಅರ್ಥ ಇದೆ ರಾಯರ ಸ್ತೋತ್ರದಲ್ಲಿ. ಅಂತಹ ಪದಾರ್ಥ ಇಲ್ಲದೆ ಇದ್ದಾಗಲೂ, ಕಡುಬಡತನ ಇದ್ದಾಗಲೂ, ಒಂದು ತೊಟ್ಟು ಎಣ್ಣೆ ಇಲ್ಲ, ಒಂದು ತೊಟ್ಟು ತುಪ್ಪ ಇಲ್ಲ, ಅನ್ನ ಇಲ್ಲ, ಅನ್ನ ಸಿಕ್ಕಿದ್ರೆ ಊಟ ಮಾಡಕ್ಕೆ ಪಾತ್ರೆ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಒಬ್ಬ ಮನುಷ್ಯನಿಗೆ ಏನೇನು ಮಿನಿಮಮ್ ಬೇಕೋ ಮಿನಿಮಮ್ ಕೂಡ ಇಲ್ಲ ರಾಯರ ಹತ್ರ. ಬಂಗಾರದ ತಟ್ಟೆ ಅದೆಲ್ಲ ಏನು ಬೇಡ, ಎಲೆ ಏನಾದರೂ ಬೇಕಲ್ಲ ಒಂದು ಊಟ ಮಾಡೋಕ್ಕೆ, ಅದು ಇಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ರಾಯರ ಮನಸ್ಸು ಏರಿಳಿತಕ್ಕೆ ಒಳಗಾಗಿರಲಿಲ್ಲ ಅನ್ನೋದು ಮುಖ್ಯ. ಅಂಥ ಸಂದರ್ಭದಲ್ಲೂ ಕೂಡ ರಾಯರ ಮನಸ್ಸು ತೃಪ್ತಿಯಾಗಿತ್ತು. ಯಾವುದರಿಂದ ತೃಪ್ತಿ ಆಯಿತು? ಪದಾರ್ಥನೇ ಇಲ್ಲ ಇವರ ಹತ್ರ. ನಮ್ಮ ಹತ್ರ ಪದಾರ್ಥ ಇದೆ, ತೃಪ್ತವಾಗಿದ್ದೀವಿ ಅಂತಂದ್ಬಿಟ್ರೆ, ಪದಾರ್ಥ ಇಲ್ಲದೆ ಇದ್ದಾಗ ತೃಪ್ತಿ ಆಯ್ತಲ್ಲ ರಾಯರಿಗೆ. ಯಾವುದರಿಂದ ಆಯಿತು? ಜ್ಞಾನ ವಿಜ್ಞಾನ ತೃಪ್ತಾತ್ಮ ಬರೀತಾರೆ ಈ ಭಗವದ್ಗೀತೆ. ಅಲ್ಲಿ ನೋಡ್ಬೇಕು ನಾವು. ಸದಾ ಭಗವಂತನ ಚಿಂತನೆ, ಭಗವಂತನ ಪಾಠ, ಗ್ರಂಥ ರಚನೆ, ಇದರಲ್ಲೇ ತಲ್ಲೀನರಾಗ್ಬಿಟ್ಟಿದ್ರು ರಾಯರು. ಎಷ್ಟೋ ದಿವಸ ಊಟನೇ ಇರಲಿಲ್ಲ. ಅಂಗರಾಷ್ಟೇ ಹಚ್ಕೊಂಡು ಕೂತ್ಕೊಂಡ್ಬಿಡೋರು ಶಿಷ್ಯರು ಬರೋಷ್ಟೊತ್ತಿಗೆ. ಅವರೆಲ್ಲ ಊಟ ಆಗಿದೆ ಅಂತ ತಿಳ್ಕೊಳ್ಳಿ ಅಂತ. ಊಟ ಇರಲಿಲ್ಲ ಹೊಟ್ಟೆಗೆ, ಆದರೆ ಭೋಕ್ತೃ ಚಿಹ್ನ ಅಂಗರಾಷ್ಟೇ ಹಚ್ಕೊಂಡು ಕೂತ್ಕೊಂಡ್ಬಿಡೋರು. ಗುರುಗಳದ್ದು ಪಾಠ ಆಗಿದೆ. ಒಂದು ವೇಳೆ ಗುರುಗಳಿಗೆ ಊಟ ಇಲ್ಲ ಅಂದರೆ ಅವರು ಪಾಪ ಸುಸ್ತಾಗತ್ತೆ ಅಂತ ಪಾಠ ಬಿಟ್ಟು ಹೊಟ್ಟೋಗೋರಂತೆ. ಊಟ ಇಲ್ಲದೆ ಇದ್ದಾಗ ಪಾಠ ಹೇಳಿದ್ರೆ ಗುರುಗಳಿಗೆ ಸುಸ್ತಾಗತ್ತೆ ಅಂತ ಪಾಠ ಇಲ್ಲಿ ಬಿಟ್ಟು ಹೊಟ್ಟೋಗ್ತಾರೋ ಅಂದ್ಬಿಟ್ಟು ಹುಡುಗರು ಊಟ ಆಗಿದೆ ಅಂತ ತಿಳ್ಕೊಳ್ಳಿ ಅಂತೇಳಿ ಅಂಗರಾಷ್ಟೇ ಹಚ್ಕೊಂಡು ಕೂತ್ಕೊಂಡ್ಬಿಡೋರಂತೆ ರಾಯರು ಪೂರ್ವಾಶ್ರಮದಲ್ಲಿ. ವೆಂಕಟನಾಥಾಚಾರ್ಯ ಇಷ್ಟು ಅವರಿಗೆ ಭಗವಂತನ ವಿಷಯದಲ್ಲಿ ಆದರ, ಆ ಗೌರವ, ದೀಕ್ಷಾ, ಅದಕ್ಕೆ ಅವರು ತೃಪ್ತರಾಗಿದ್ದರು. ತೃಪ್ತರಾಗಿದ್ದರು. ಆತ್ಮತೃಪ್ತಶ್ಚ ಮಾನವ. ನಾವು ಅದನ್ನು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ರಾಯರ ಮಠಕ್ಕೆ ಬರೋದು ರಾಯರ ಗುಣಗಳನ್ನು ಯಥಾಶಕ್ತಿ ನಮ್ಮಲ್ಲೂ ತಂದುಕೊಳ್ಳುವುದು ಹೇಗೆ ಅಂತ ತಿಳ್ಕೊಂಡು, ನಮ್ಮ ಜೀವನದಲ್ಲೂ ಅಂಥ ಸಂದರ್ಭ ಬಂದಾಗ ಅವರಷ್ಟಲ್ಲದೆ ಇದ್ದರೂ ಕೂಡ ಸ್ವಲ್ಪವಾದರೂ ಪ್ರಯತ್ನ ಯಾರು ಪಡುತ್ತಾರೆ ಇವರಿಗೆ ರಾಯರು ತುಂಬ ಅನುಗ್ರಹ ಮಾಡ್ತಾರೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ. ಅದಕ್ಕೆ ಅವರಿಗೆ ಯೋಗಿ ಅಂತ ಕರೆಯೋದು.
ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗೀರೆ. ಏನದಕ್ಕರ್ಥ? ಯೋಗೀಶ ವಂದ್ಯ ಅಂದ್ರೆ ಏನರ್ಥ? ಯಾರ್ಯಾರು ಯೋಗಿಗಳಿರ್ತಾರೆ ಅವರಲ್ಲಿ ಯಾರು ಶ್ರೇಷ್ಠರಾಗಿರ್ತಾರೆ ಅವರಿಂದ ಸ್ತುತಿಸಲ್ಪಟ್ಟವರು ಅಂತ ಅರ್ಥ. ಯೋಗೀಶ ವಂದ್ಯರು ಅಂದ್ರೆ ಯೋಗಿ ಅಂದ್ರೇನು ನೋಡಿ, ಯೋಗಿ ಅಂತ ಕರೀತಾರೆ ಭಗವಂತ. ಯೋಗಿ ಅಂತ ಯಾರನ್ನು ಕರಿಬೇಕಪ್ಪ ನಾವು? ಇದನ್ನು ಭಗವಂತ ಹೇಳ್ತಾನೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತಃ ಶೀತೋಷ್ಣ ಸುಖ ದುಃಖೇಷು ತಥಾ ಮಾನಾಪಮಾನಯೋಃ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯಃ ಯುಕ್ತಃ ಇತ್ಯುಚ್ಯತೆ ಯೋಗಿ ಇತ್ಯುಚ್ಯತೆ ಸಮಲೋಷ್ಟಾಶ್ನಕಾಂಚನಃ. ಆವಾಗ ಏನಾಗುತ್ತೆ ಅಂತ ಕೇಳಿದ್ರೆ ನೋಡಿ, ಆವಾಗ ಸುಹೃನ್ಮಿತ್ರಾರ್ಯುದಾಸೀನಂ ಅದ್ಯಸ್ತ್ವದ್ಯೇವ ಬಂಧುಷು ಸಾಧುಷ್ವಪಿ ಚ ನ ಪಾಪೇಷು ಸಮಬುದ್ಧಿ ವಿಶಿಷ್ಯತೆ. ಆವಾಗ ನೋಡಿ, ಯಾರನ್ನೂ ದ್ವೇಷ ಮಾಡಕ್ಕೆ ಹೋಗಲ್ಲ ನಾವು, ಯಾರನ್ನೂ ವಿನಾಕಾರಣ ಹೊಗಳಕ್ಕೆ ಹೋಗಲ್ಲ, ಯಾರ ಮೇಲೂ ಅಭಿಲಾಷೆ ಬರಲ್ಲ ನಮಗೆ. ಎಲ್ಲರನ್ನೂ ಒಂದೇ ರೀತಿಯಾಗಿರ್ತಕ್ಕಂತಹ ರೀತಿಯಲ್ಲಿ ನೋಡ್ತೀವಿ ನಾವು. ಯಾಕೆ ಅಂದರೆ ಒಳಗೆ ಭಗವಂತ ಇದ್ದಾನೆ ಅನ್ನೋ ಬುದ್ಧಿ ಬಂದ್ಬಿಡುತ್ತೆ ನಮಗೆ. ಆವಾಗ ನಮಗೆ ಕಾವು ಶತ್ರು ಕ ಉದಾಸೀನ ಕ ಮಿತ್ರ. ಭಾಗವತದಲ್ಲಿದೆ ಈ ಮಾತು, ಎಷ್ಟು ರಿಪೀಟ್ ಆಗಿದೆ ಗೊತ್ತಾ? ಭಗವದ್ಗೀತೆ ಮತ್ತು ಭಾಗವತದಲ್ಲಿ ಶ್ಲೋಕ ಬೇರೆ ಥರ ಇದೆ, ಅಭಿಪ್ರಾಯ ಒಂದೇ. ಪ್ರಹ್ಲಾದರಾಜರು ದೈತ್ಯವಾಲಕರಿಗೆ ಉಪದೇಶ ಮಾಡುವಾಗ ಕ ಉದಾಸೀನ ಕ ಶತ್ರು ಕ ಮಿತ್ರ. ನಮಗೆ ಲೋಕದಲ್ಲಿ ಇವನು ಸ್ನೇಹಿತ, ಇವನು ದ್ವೇಷಿ, ಇವನು ಮಿತ್ರ, ಇವನು ಶತ್ರು ಅಂತ ಇದೆ. ಯಾಕೆ? ಆ ಇಂಡಿವಿಜುವಲ್ ಆಗಿ ನಾವು ನೋಡ್ಬಿಟ್ಟಾಗ ಆ ಭಾವನೆ ಬಂದ್ಬಿಡುತ್ತೆ. ಅವರೆಲ್ಲ ಭಗವಂತನ ಒಳಗಿರೋ ಭಗವಂತನ ಪ್ರೇರಣೆಯಿಂದ ಹಾಗೆ ಮಾಡ್ತಾರೆ ಎಂದಾಗ ನಮ್ಗೆ ಯಾರ ಮೇಲೂ ಮಿತ್ರತ್ವ, ನಮ್ಗೆ ಯಾರ ಮೇಲೂ ಶತ್ರುತ್ವ, ಉದಾಸೀನತ್ವ ಯಾವುದೂ ಬರಲ್ಲ. ನಮಗೆ ಯಾವುದೂ ಬರಲ್ಲ. ಬಂಧು ಆಗಿರಲಿ, ಸಾಧು ಆಗಿರಲಿ, ಪಾಪಿ ಆಗಿರಲಿ, ಒಳಗಡೆ ಇರೋ ಭಗವಂತನಲ್ಲಿ ಸಮಬುದ್ಧಿ ಬರಬೇಕಾದ್ರೆ ಈ ಮನಸ್ಸು ಏರಿಳಿತವನ್ನು ತಪ್ಪಿಸ್ಕೋಬೇಕು. ರಾಯರು ಎಷ್ಟೊಂದು ಬರೀತಾರೋ ಅದು ಗೀತಾವಿರುತ್ತೆಯಲ್ಲಿ ಇದಕ್ಕೆಲ್ಲ ಏನು ಮಾಡ್ಬೇಕು ಅವಾಗ? ಸ್ವಾಮಿ ಧ್ಯಾನ ಮಾಡೋದು ಹೆಂಗೆ ಅಂತ ಕೇಳ್ದ. ಇಷ್ಟಕ್ಕೋಸ್ಕರ ಇಷ್ಟು ಹೇಳಿರೋದು. ಧ್ಯಾನ ಮಾಡುವಾಗ ಬೇರೆ ಎಲ್ಲ ಪ್ರಸಿದ್ಧರು ಸುಲಭ. ಎಲ್ಲ ಆರಾಮಾಗಿ ಆಸನದಲ್ಲಿ ಕೂತ್ಕೋಬೇಕು. ಕೂತ್ಕೊಂಡ್ಬಿಟ್ವಿ, ಅದೊಂದು ಒಂದು ಸೆಕೆಂಡಲ್ಲಿ ಕೂತ್ಕೊಂಡ್ಬಿಡ್ತೀವಿ ನಾವು. ಪದ್ಮಾಸನ ಹಾಕ್ಕೊಳ್ರಿ, ಆಯ್ತು. ವೀರಾಸನ ಹಾಕ್ಕೊಳ್ರಿ, ಆಯ್ತು. ಸ್ವಸ್ತಿಕಾಸನ ಹಾಕ್ಕೊಳ್ರಿ, ಆಯ್ತು. ಎರಡು ಕೈಯನ್ನು ಭಗವಂತ ಹೇಳ್ತಾನೆ, ಎರಡು ಕೈಯನ್ನು ಶುಚೌ ದೇಶೆ, ಅವನೇ ಶ್ಲೋಕ ಓದ್ಬೋಣ ನೋಡಿ. ಶುಚೌ ದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮ. ಒಳ್ಳೆ ಶುಚಿಯಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಕೂತ್ಕೊಳ್ರಿ. ಎಲ್ಲಿ ನಿಮ್ಮ ಮನಸ್ಸು ಏಕಾಗ್ರತೆ ಹೊರಟೋಗಲ್ಲ ಅಂತ ಸ್ಥಿರವಾಗಿರ್ತಕ್ಕಂಥ ಶುಚಿಯಾಗಿರ್ತಕ್ಕಂತಹ ನದಿ ತೀರದಲ್ಲಿ, ಪರ್ವತಾಗ್ರದಲ್ಲಿ ಇಲ್ಲೆಲ್ಲ ಕೂತ್ಕೊಳ್ರಿ. ಸ್ಥಿರಂ ಅಲ್ಲಾಡ್ದಲ್ಲಿ ಕೂತ್ಕೊಳ್ರಿ. ಆಸನ ಆತ್ಮನಃ, ಸ್ಥಿರವಾದ ಆಸನ ಅಂದರೆ ಇಲ್ಲೆಲ್ಲ ಕೂತ್ಕೊಳ್ಳೋ ಭಂಗಿಗೆ ಆಸನ ಅಂತ ಕರೀತಾರೆ. ಯಾವ ಭಂಗಿಯಲ್ಲಿ ನೀವು ಕೂತ್ಕೋತೀರಾ ಹಂಗೆ ಕೂತ್ಕೋಬೇಕು, ಅಲ್ಲಾಡಬಾರ್ದು, ಹಂಗೆ ಕೂತಿರ್ಬೇಕು. ಆಮೇಲೆ ನಾತಿ ಅಧಿಮುಚ್ಛ್ರಿತಂ ನಾತಿ ನೀಚಂ. ತುಂಬ ಎತ್ತರದ ಮೇಲೂ ಕೂತ್ಕೋಬೇಡ್ರಿ, ಧ್ಯಾನ ಮಾಡೋಕ್ಕಾಗಲ್ಲ. ತುಂಬ ಕೆಳಗಡೆದ್ರಲ್ಲೂ ಕೂತ್ಕೋಬೇಡ್ರಿ, ಧ್ಯಾನ ಮಾಡೋಕ್ಕಾಗಲ್ಲ. ನಿಮ್ಮ ಆಸನ, ಕೂತ್ಕೊಳ್ಳೋ ಆಸನ ಇದೆಯಲ್ಲ, ಅದು ತುಂಬ ಎತ್ತರನೂ ಇರಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ನಾತಿ ನೀಚಂ, ಅದರ ಮೇಲೂ ಇರಬಾರ್ದು. ಆಮೇಲೆ ಚೈಲ ಅಜಿನ ಕುಶೋತ್ತರಂ ಅಂತ. ಮೊದಲು ದರ್ಬೆ ಹಾಕ್ಬೇಕಂತೆ, ಅದ್ರ ಮೇಲೆ ಕೃಷ್ಣಾಂಜನ ಹಾಕಬೇಕು, ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಕೂತ್ಕೋಬೇಕಂತೆ. ಇದು ಆಸನ, ಸರಿಯಾದ ಆಸನ ಇದು. ಚೈಲ ಅಜಿನ ಕುಶ ಉತ್ತರ, ಒಂದ್ರ ಮೇಲೆ ಒಂದು ಅಂತ ಅರ್ಥ. ಅವು ಮೊದಲನೇದಕ್ಕಿಂತ ಅದ್ರ ಮೇಲ್ಗಡೆ ಸರಿ. ಆಮೇಲೆ ಏನು ಮಾಡಬೇಕಮ್ಮ ಸ್ವಾಮಿ ಅಂತ ಕೇಳಿದ್ರೆ ಇದಿಷ್ಟು ಕೂತ್ಕೊಂಬ ಭಂಗಿ ಆಯಿತು. ಆಮೇಲೆ ತತ್ರ ಏಕಾಗ್ರಂ ಮನಃಕೃತ್ವ. ನೋಡಿ ಬಂತು ಪ್ರಾಬ್ಲಮ್. ಇಷ್ಟೆಲ್ಲ ಹೆಂಗೋ ಸಂದ ಮಾಡಿಕೊಂಡು ಮಠದಿಂದ ದರ್ಬೆ ತಗೊಂಡೋಗಿ ಕೃಷ್ಣಾಂಜನ ತಗೊಂಡೋಗಿ ಮಡಪಂಚೆ ಹಾಕೊಂಡೇನೋ ಕೂತ್ಕೊಂಡ್ಬಿಟ್ವಿ, ಸರಿಯಾಗಿ ಕೂತ್ಕೊಂಡ್ವಿ. ಸಮಕಾಯ ಶಿರೋಗ್ರೀವ, ಕುತ್ತಿಗೆ, ತಲೆ, ಬೆನ್ನು ಸ್ಟ್ರೈಟಾಗಿ ಇರಬೇಕಂತೆ ಭಗವಂತ ಹೇಳ್ತಾನೆ.
ನೇರವಾಗಿ ಕೂತ್ಕೋಬೇಕು. ಕ್ವಶನ್ ಮಾರ್ಕ್ ಕೂತ್ಕೋಬಾರ್ದು. ಕ್ವಶನ್ ಮಾರ್ಕ್ ಹೆಂಗಿರುತ್ತೆ ನೋಡಿ, ಹೆಂಗೆ ಬಂದಿರುತ್ತಲ್ಲ ಹಂಗೆ ಕೂತ್ಕೋಬಾರ್ದು. ಸೈಟಾಗಿರಬೇಕು. ಸರಿ, ಮುಂದೆ ಹೇಳ್ತೇನೆ ನೋಡಿ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕನಂ. ಸುತ್ತಲೂ ತಿರುಗಿ ನೋಡ್ತಾ ಇರಬೇಡ ಅಂತಾನೆ ಭಗವಂತ. ಅಲ್ಲೊಂದು ಸಲ ನೋಡೋದು, ಇಲ್ಲೊಂದು ಸಲ ನೋಡೋದು, ಹಿಂಗೆ ನೋಡೋದು, ಹಂಗೆ ನೋಡೋದು. ದಿಶಶ್ಚ ಅನವಲೋಕನಂ. ಯಾರು ಬಂದರು ಅಂತ ನೋಡೋದು, ಯಾರು ಹೋದ್ರು ಅಂತ ನೋಡೋದು, ಬನ್ನಿ ಅನ್ನೋದು, ಇದೇನು ಮಾಡೋದು, ಒಂದೇ ಕಡೆ ಇರಬೇಕು. ತಲೆ ಕತ್ತ ಅಲ್ಲಾಡಿಸ್ಲೇಬಾರ್ದು. ಎಲ್ಲಿ ನಾಸಾಗ್ರಂ ಅಂದರೆ ಇದು ಈ ಮೂಗಿನ ತುದಿ ಇದೆಯಲ್ಲ, ಭ್ರುವೋರ್ ಮಧ್ಯೆ ಅಂತ ಮುಂದೆ ಹೇಳ್ತಾನೆ ಭಗವಂತ. ಈ ಮೂಗಿನ ತುದಿ ಇದ್ರೆ ಇದೋ ಅಥವಾ ಇದೋ ಅಂತ. ಈಗ ಮೂಗು ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ, ಮೂಗಿನ ತುದಿ ಇದ್ರೆ ಯಾವುದು? ಎರಡು ತುದಿ ಇರುತ್ತೆ ಎಲ್ಲ ಪದಾರ್ಥಕ್ಕೂ. ಉತ್ತರ ತುದಿ, ದಕ್ಷಿಣ ತುದಿ. ಮೂಗಿನ ತುದಿ ಇದ್ರೆ ಯಾವುದು? ಇದ ಬರೀ ನಾಸಾಗ್ರ ಅಂದ್ಬಿಟ್ಟ ಭಗವಂತ. ಈ ಕೆಲವರು ಇದನ್ನು ತಗೊಂಡ್ಬಿಟ್ರು, ಈ ಮೂತಿ ಇಲ್ಲಿ ಇಡಬೇಕು. ಅಲ್ಲ, ಭಗವಂತ ಭ್ರುವೋರ್ ಮುಂದೆ ಹೇಳ್ತಾನೆ, ಎರಡು ಹುಬ್ಬಿನ ಮಧ್ಯದಲ್ಲಿ ಅಂತ ಮುಂದೆ ಹೇಳ್ತಾನೆ ಭಗವಂತ. ಭ್ರುವೋರ್ ಮಧ್ಯೆ, ಇದಕ್ಕೆ ಭ್ರೂ ಅಂತ ಕರೀತಾರೆ ಹುಬ್ಬುಗೆ, ಇದರ ಮಧ್ಯದಲ್ಲಿ. ಅದಕ್ಕೆ ಮೂಗಿನ ತುದಿ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತದೆ. ಇದು ಇಲ್ಲಿ ಇರಬೇಕು ನಮ್ಮ ಕೇಂದ್ರೀಕೃತ. ಬೇಕಾದ್ರೆ ಈಗಲೂ ಕೂಡ ಒಂದು 3 ನಿಮಿಷಗಳ ಕಾಲ ಎರಡು ಹುಬ್ಬಿನ ಮಧ್ಯದಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿಯನ್ನು ಕೇಂದ್ರೀಕರಿಸ್ರಿ. ನಿಮ್ಮ ಮನಸ್ಸು ನಿಮ್ಮಲ್ಲಿ ಒಂಥರ ಬೆಂಕಿ ಬಂದಂಗೆ ಆಗುತ್ತೆ. ಅಷ್ಟು ಅದು ಪವರ್ಫುಲ್ ಅದು. ಬೇಕಾದ್ರೆ ನೋಡಿರಿ, ಧ್ಯಾನ ಮಾಡುವಾಗ ಎರಡು ಹುಬ್ಬಿನ ಮಧ್ಯದಲ್ಲಿ ನಿಮ್ಮ ಎರಡೂ ಕಣ್ಣುಗಳನ್ನು ಈ ಎರಡು ಹುಬ್ಬಿನ ಮಧ್ಯದಲ್ಲಿ ಒಂದು 5 ನಿಮಿಷ ಕೇಂದ್ರೀಕರಿಸ್ರಿ. ನಿಮ್ಮ ಮೈಯೆಲ್ಲ ಬಿಸಿ ಆಗ್ಬಿಡುತ್ತೆ. ಅಷ್ಟು ಶಕ್ತಿ ಇದೆ ಅಲ್ಲಿ. ಅಲ್ಲಿ ಚಕ್ರಗಳಿದೆ, ಅಲ್ಲೆಲ್ಲ ಷಟ್ಚಕ್ರಗಳಿದೆ ಅಲ್ಲೆಲ್ಲ. ಭ್ರುವೋರ್ ಮಧ್ಯದಲ್ಲಿ ಇಲ್ಲಿ ಚಕ್ರ ಇದೆ. ಇಲ್ಲಿ ಸ್ವಾಮಿ ಹೇಳ್ತಾನೆ, ನಾಸಿಕಾಗ್ರಂ ಸ್ವಂ. ನೀವು ಅಲ್ಲೇ ಕಾನ್ಸಂಟ್ರೇಟ್ ಮಾಡಿದಾಗ ದಿಕ್ಕುಗಳನ್ನು ನೋಡ್ತಕ್ಕಂಥ ಪ್ರಮೇಯನೇ ಬರಲ್ಲ. ಅಲ್ಲಿ ಯಾರು ಬಂದರು, ಇಲ್ಲಿ ಯಾರು ಬಂದರು, ಅವರೇನು ಇವರೇನು ಬರೋದೇ ಇಲ್ಲ. ಆಮೇಲೆ ಪ್ರಶಾಂತಾತ್ಮ ವಿಗತ ಬೀಹಿ ಮನಸ್ಸಂಯಮ್ಯ ಮಚ್ಚಿತ್ತ ಯುಕ್ತ ಆಸೀತ ಮತ್ಪರ. ಸ್ವಾಮಿ ಹೇಳ್ದ ನೋಡಿ, ಬಂದೀಗ ಮನಸ್ಸಂಯಮ್ಯ. ಇಷ್ಟೆಲ್ಲ ಕೂತ್ಕೊಂಡು ನಮ್ಮ ಮನಸ್ಸನ್ನು ಎಲ್ಲೋ ಸುತ್ತಾಡಿಸ್ತಾ ಇದ್ದರೆ ನಾವು ಸುಮ್ಮನೆ ಕೂತಿರ್ತೀವಿ ಅಷ್ಟೇ. ಇಲ್ಲಿ ನಮ್ಮ ಮನಸ್ಸು ಮಾರ್ಕೆಟ್ಗೆಲ್ಲ ಓಡ್ ಬರ್ತಾ ಇರ್ತದೆ, ರೌಂಡ್ ಹಾಕೋ ಬರುತ್ತೆ, ವಾಕಿಂಗ್ ಹೋಗ್ತೀನಿ ಅಂತ. ಇದು ಪ್ರಯೋಜನ ಇದೆ. ಮನಸ್ಸಂಯಮ ಈಗ ಬೇಕಾಗಿದೆ ನೋಡಿ. ಇದು ಧ್ಯಾನಕ್ಕೆ ಬೇಕಾಗಿರೋದೇ ಮನಸ್ಸಿನ ಸಂಯಮ. ಅದನ್ನು ಈ ಅಧ್ಯಾಯದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ. ಆ ಮನಸ್ಸನ್ನು ಹಿಡ್ಕೊಂಡು ಒಂದು ಕಡೆ ಇಡೋಷ್ಟು ಅಭ್ಯಾಸ ಮಾಡ್ಕೋಬೇಕು ಮೊದಲು. ಅದನ್ನು ಹೆಂಗೆ ಮಾಡೋದು ಅಂತ ಪ್ರಶ್ನೆ. ಅದಕ್ಕೆ ಭಾಗವತದಲ್ಲಿ ಇದೇ ಥರ ಒಂದು ವಿಷಯ ಬಂದಿದೆ. ಭಾಗವತ ಪ್ರಥಮ ಸ್ಕಂದದಲ್ಲಿ ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದು ಹೇಗೆ ಅಂತ ಪ್ರಶ್ನೆ ಬಂತು. ಆ ಸಂದರ್ಭದಲ್ಲಿ ಆಚಾರ್ಯರು ಒಂದು ಮಾತಾಡ್ತಾರೆ. ಮೊದಲು ದೇಹವನ್ನು ಒಂದು ಕಡೆ ಕೂಡಿಸೋ ಅಭ್ಯಾಸ ಮಾಡಿಕೊಡ್ರಿ ಅಂತಾರೆ ಆಚಾರ್ಯರು. ಕಾಯಕಾತ್ ವಾಚಕಾಭ್ಯಾಸಂ ವಾಚಕಾತ್ ಮನ ಅಭ್ಯಾಸ ಅಂತ ಬರೀತಾರೆ ಆಚಾರ್ಯ. ಮನಸ್ಸು ತುಂಬ ಕಷ್ಟ, ಅದನ್ನು ಒಂದು ಕಡೆ ಕೂಡಿಸೋದು. ಅದಕ್ಕೆ ಫಸ್ಟ್ ಅದರ ಹತ್ರ ಹೋಗಬೇಡಿ ಅಂತಾರೆ ಆಚಾರ್ಯ. ದೇಹವನ್ನು ಒಂದು ಕಡೆ ಕೂಡಿಸೋದು ಮೊದಲು ಅಭ್ಯಾಸ ಮಾಡಿಕೊಡ್ರಿ. ದೇಹ ಇದೆಯಲ್ಲ, ಶರೀರ, ಅದು ಒಂದು ಕಡೆ ಕೂತಿರ್ಬೇಕು. 1 ಗಂಟೆ ಒಂದು ಕಡೆ ಕೂತಿರ್ಬೇಕಪ್ಪ, ಎಲ್ಲೂ ಹೋಗ್ಬಿಡ್ದು. ಆಮೇಲೆ 2 ಗಂಟೆ ಹೊತ್ತು ಒಂದೇ ಕಡೆ ಕೂತಿರ್ಬೇಕು. ಆಮೇಲೆ 3 ಗಂಟೆ ಹೊತ್ತು ಒಂದೇ ಕಡೆ ಕೂತಿರ್ಬೇಕು. ಆಮೇಲೆ 4 ಗಂಟೆ ಒಂದೇ ಕಡೆ ಕೂತಿರ್ಬೇಕು. ಮತ್ತು ದೇಹವನ್ನು ಕೂಡಿಸೋದು ಅಭ್ಯಾಸ ಮಾಡಿಕೊಡ್ರಿ. ಅದು ಅಭ್ಯಾಸ ಆಯಿತು ಅಂದಮೇಲೆ 6 ಅವರ್ಸು 7 ಅವರ್ಸು ಒಂದೇ ಕಡೆ ಕೂತಿರ್ಬೇಕು. ಹೇಳಲೇಬಾರ್ದು, ಒಂದೇ ಕಡೆ ಕೂತಿರ್ಬೇಕು. ಏನಾನ ಮಾಡ್ತಾ ಇದ್ರು ಹೇಳ್ಬಾರ್ದು, ಒಂದೇ ಕಡೆ ಕೂತಿರು. ಅದು ಒಂದೇ ಕಡೆ ಕೂತಿರೋದಕ್ಕೆ ಕಾಯಕಾಭ್ಯಾಸ ಅಂತ ಕರೀತಾರೆ. ಕಾಯಕಾಭ್ಯಾಸ. ಆಮೇಲೆ ವಾಚಕಾಭ್ಯಾಸ. ಅದರಿಂದ ಕಾಯಕ ಮೇಲೆ ವಾಚಕ, ಮಾತು ಒಂದೇ ಸತತ 1 ಗಂಟೆ ಪಾರಾಯಣ ಮಾಡಬೇಕು. 1 ಗಂಟೆ ಸತತ ಪಾರಾಯಣ ಮಾಡಬೇಕು. ವೇದಾಧ್ಯಯನ, ವೇದ ಹೇಳ್ತಾ ಇರ್ಬೇಕು 1 ಗಂಟೆ.
ಆಮೇಲೆ ಅದನ್ನು 2 ಗಂಟೆಗೆ ಅಭ್ಯಾಸ ಮಾಡ್ಕೋಬೇಕು, 2 ಅವರ್ಸ್ ಹೇಳಬೇಕು, ಆಮೇಲೆ 3 ಅವರ್ಸ್ ಹೇಳಬೇಕು, ಆಮೇಲೆ 4 ಅವರ್ಸ್ ಹೇಳಬೇಕು, ಕೂತ್ಕೊಂಡು ವೇದ ಹೇಳಬೇಕು. ಈಗ ಕಾಯಕ ಪ್ಲಸ್ ವಾಚಕ 2 ಅಭ್ಯಾಸ ಆಯ್ತು ನಿಮಗೆ. ಆಮೇಲೆ ಆ ಕೂತ್ಕೊಂಡು ವೇದ ಹೇಳುವಾಗ ನಿಮ್ಮ ಮನಸ್ಸನ್ನು ಭಗವಂತನ ಕಡೆ ಇಟ್ಟಿರೋಕ್ಕೆ ಪ್ರಯತ್ನ ಪಡಬೇಕು. 1 ನಿಮಿಷ ಅಲ್ಲ, 2 ನಿಮಿಷ ಅಲ್ಲ, 1 ಗಂಟೆ 2 ಗಂಟೆ ಎಷ್ಟೊತ್ತು ವೇದ ಹೇಳ್ತಾ ಇರ್ತೀರೋ ಅಷ್ಟೊತ್ತು ಭಗವಂತನಲ್ಲಿ ಮನಸ್ಸಿರಬೇಕು. ಆವಾಗ ಬರುತ್ತಂತೆ, ನಮಗೆ ಬರುತ್ತೆ ಅಂತಾರೆ ಆಚಾರ್ಯರು. ಪರವಶ ವಿವಶ ಅಂತ ಅದಕ್ಕೆ ಕರೀತಾರೆ. ಎನ್ನಾಮ ವಿವಶೋಗೃಣಂ ಅಂತ ಒಂದು ಶ್ಲೋಕ ಇದೆ ಭಾಗವತದಲ್ಲಿ. ಆ ವಿವಶ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಆಚಾರ್ಯರು ಒಂದು ಉದಾಹರಣೆ ಮಾಡುತ್ತಾರೆ. ನೋಡಿ, ಮನಸ್ಸನ್ನು ಗೆಲ್ಲಬೇಕಾದ್ರೆ ನೇರವಾಗಿ ಮನಸ್ಸು ಹೊರಟೋಗಬೇಡಿ. ಮೊದಲು ಕಾಯಕಾಭ್ಯಾಸ, ಕಾಯಕದಿಂದ ವಾಚಕಾಭ್ಯಾಸ, ವಾಚಕಾಭ್ಯಾಸದಿಂದ ಮಾನಸಾಭ್ಯಾಸ. ಸಂಗೀತ ಕೇಳುವಾಗ ಏಕದಮ್ ವಿದ್ವತ್ತಿಗೆ ಸೇರ್ಕೊಂಡ್ಬಿಡ್ತಾರೆ ನಿಮ್ಮನ್ನ. ಮೊದಲು ಜೂನಿಯರು, ಸೀನಿಯರು, ವಿದ್ವತ್. ಜೂನಿಯರು ಅಂದರೆ ಕಾಯಕಾಭ್ಯಾಸ, ಸೀನಿಯರು ಅಂದರೆ ವಾಚಕಾಭ್ಯಾಸ, ವಿದ್ವತ್ತು ಅಂದರೆ ಮಾನಸಾಭ್ಯಾಸ. ಅದು ಮಾಡಿದ್ರೆ ನೀವು ವಿದ್ವತ್ತು, ಇದರಲ್ಲಿ ಧ್ಯಾನದಲ್ಲಿ ವಿದ್ವತ್ತು ನಿಮಗೆ. ಹಾಗೆ ಭಗವಂತ ಹೇಳ್ತಾನೆ, ಮನಸ್ಸಂಯಮ್ಯ ಮಚ್ಚಿತ್ತ ಯುಕ್ತ ಆಸೀತ ಮತ್ಪರ. ಅದಕ್ಕೆ ಮೊದಲು ದೇವಸ್ಥಾನಗಳಿಗೆ ಹೋಗಿ ಕೂತ್ಕೊಳ್ಳೋದು ಅಭ್ಯಾಸ ಮಾಡಬೇಕು. ಪಾರ್ಕಲ್ಲಿ ಹೋಗಿ ಕೂತ್ಕೋಬಾರದು, ದೇವಸ್ಥಾನದಲ್ಲಿ ಕೂತ್ಕೋಬೇಕು. ನೋಡಿ, ಕಾಯಕ ಅಲ್ಲಿ ದೇವರ ಹತ್ರ ಇರಬೇಕು ನಮ್ಮ ದೇಹ, ದೇಹ ದೇವರ ಹತ್ರ ಇರಬೇಕು, ದೇವಸ್ಥಾನಗಳಿಗೆ ಹೋಗಬೇಕು ನಮ್ಮ ದೇಹ. ಆಮೇಲೆ ಬಾಯಲ್ಲಿ ದೇವರಿಗೆ ಸಂಬಂಧಪಟ್ಟ ಮಾತುಗಳು ಬರ್ತಾ ಇರಬೇಕು, ಅರ್ಥಾತ್ ಸ್ತೋತ್ರಗಳು ಭಜನೆಗಳು ಬರ್ತಾ ಇರಬೇಕು. ಈ 2 ಇಂದ್ರಿಯ ಯಾವಾಗ ಭಗವಂತರ ಆಗುತ್ತೆ, ಮನಸ್ಸು ಭಗವಂತನ ಕಡೆ ಹಾಕೋದು ಸುಲಭ ಆಗಿರುತ್ತೆ ಆವಾಗ ಅಂತ ಆಚಾರ್ಯರು ಒಂದು ಉಪಾಯವನ್ನು ಹೇಳ್ಕೊಟ್ಟಿದ್ದಾರೆ. ಅದನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಶಾಂತಾತ್ಮ ವಿಗತ ಬೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತ ಮನಸ್ಸಂಯಮ್ಯ ಮಚ್ಚಿತ್ತ ಯುಕ್ತೋ ಆಸೀತ ಮತ್ಪರ. ಇದರ ಜೊತೆ ಇನ್ನೊಂದು ಬೇಕಾಗಿರೋದು ಏನು ಅಂದರೆ ಭಯ ಇರಬಾರ್ದು. ಇದೊಂದು ಪ್ರಾಬ್ಲಮ್. ಕೆಲವರು ಒಬ್ಬರೇ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಆಗದೇ ಇಲ್ಲ, ಭಯ ಅವರಿಗೆ. ಮನೇಲಿ ಯಾರನ್ನ ಇದ್ರೆ ನೆಮ್ಮದಿಯಿಂದ ಕೂತ್ಕೊಂಡು ಗಾಯತ್ರಿ ಮಂತ್ರ ಮಾಡ್ತಾ ಇರ್ತಾನೆ ಕಣ್ಣು ಮುಚ್ಕೊಂಡು. ಯಾರೂ ಇಲ್ಲ ಅಂದರೆ ಇವರು ಭಯ ಇದೆ. ಯಾರು ಬರ್ತಾರೋ, ಏನು ಬರ್ತಾರೋ, ಎಲ್ಲಿ ಬರ್ತಾರೋ, ಏನು ಶಬ್ದ ಆದರೂ ಕಣ್ಣು ಬಿಟ್ಟು ನೋಡ್ತಾ ಇರ್ತಾನೆ. ವಿಗತ ಬೀಹಿ ಭಗವಂತ ಹೇಳ್ದ, ಭಯ ತೆಗಿಬೇಕು ಮನಸ್ಸಿನಿಂದ ಫಸ್ಟು. ಈ ಮನಸ್ಸಿಗೆ ಭಯ ಬಂದುಬಿಟ್ರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನೋಡಿ. ಅದಕ್ಕೆ ಕೆಲವರಿಗೆ 2 ನಿಮಿಷದ ಮೇಲೆ ಕಣ್ಣು ಮುಚ್ಕೊಂಡು ಕೂತಿರೋಕ್ಕಾಗಲ್ಲ. ಕಣ್ಣು ತೆಕ್ಕೊಂಡೇ ಗಾಯತ್ರಿ ಮಂತ್ರ ಮಾಡ್ತಿರ್ತಾರೆ. ಸರಿ, ಕಣ್ಣು ತೆಗೆದ ಅಂದರೆ ಎಲ್ಲ ಕಾಣಿಸ್ತಾ ಇರುತ್ತೆ. ಬೋಲ್ಟ್ ಹಾಕ್ಬಿಟ್ಟು ಗಾಯತ್ರಿ ಮಂತ್ರ ಮಾಡೋಣ ಅಂದರೆ ಯಾರನ್ನ ಬಂದರೆ ಪ್ರಾಬ್ಲಮ್ಮು. ಬೋಲ್ಟ್ ತೆಗೆದುಬಿಟ್ಟು ಮಾಡೋಣ ಅಂದರೆ ಯಾರನ್ನ ಬರ್ತಾರೆ ಅಂತ ಪ್ರಾಬ್ಲಮ್ಮು. ಬಂದರೆ ಪ್ರಾಬ್ಲಮ್ಮು ಅಂತ ಮೊದಲನೇದು. ಎದ್ದೋಗಿ ತೆಗಿಬೇಕಲ್ವ, ಅದಕ್ಕೆ ಬೋಲ್ಟ್ ಹಂಗೆ ಹಾಕ್ಬಿಟ್ಟಿರ್ತಾರೆ, ಬೇಡ ಯಾರನ್ನ ಬರಲಿ ಅಂತ. ಯಾರ್ಯಾರೋ ಬಂದ್ಬಿಟ್ರೆ ಪ್ರಾಬ್ಲಮ್ಮು ನೋಡಿ. ಬೋಟ್ ಹಾಕಿದ್ರು ಪ್ರಾಬ್ಲಮ್ಮು, ಬೋಟ್ ಹಾಕದೇ ಇದ್ರು ಪ್ರಾಬ್ಲಮ್ಮು. ಭಗವಂತ ಏಕಾಂತದಲ್ಲಿರುವಾಗ ಮಾಡುವಂತಾರೆ. ಏಕಾಂತದಲ್ಲಿರೋಕ್ಕೆ ಮೊದಲೇ ಭಯ ನಮಗೆ. ಫಸ್ಟ್ ಅದನ್ನು ಹೇಳ್ತಾನೆ ಭಗವಂತ. ರಹಸ್ಯ ಸ್ಥಿತ ಇಲ್ಲೇ ಇದೆ ನೋಡ್ರಿ ಅದು. ನಾಶಕಸ್ನಸ್ತು ಯೋಗೋಸ್ತಿ ನಚೈವಾಂತ ಮನಸ್ಸನಃ ನಚ ಅತಿಶ್ವಪ್ನಶೀಲಸ್ಯ ಜಾಗ್ರತೋ ಸೈವ ಚಾರ್ಜುನ. ಹೆಂಗಿರಬೇಕು ಅಂತ ಭಗವಂತ ಮಾತಾಡ್ತಾನೆ ನೋಡ್ರಿ. ಧ್ಯಾನ ಹೆಂಗೆ ಮಾಡಬೇಕು ಅಂತ ಹೇಳುವಾಗ ಭಗವಂತ ಹೇಳ್ತಾನೆ, ರಹಸ್ಯ ಸ್ಥಿತ, ಏಕಾಂತದಲ್ಲಿ ಇರೋದು ಅಭ್ಯಾಸ ಮಾಡಿಕೊಳ್ಳ್ರಿ. ಒಬ್ಬರೇ ಇರೋದು ಅಭ್ಯಾಸ ಮಾಡಿಕೊಡ್ರಿ ಅಂತಾನೆ ಭಗವಂತ. ಅದೇ ಭಯ ನಮಗೆ. ಅದಕ್ಕೆ ಬೀಗ ಹಾಕೊಂಡು ಇನ್ನೊಬ್ಬರ ಮನೆಗೆ ಬಂದ್ಬಿಡ್ತಾರೆ ಹೊರತು ಮನೇಲಿ ಒಬ್ಬರೇ ಇರೋದಿಲ್ಲ ಎಷ್ಟೋ ಜನ. ಯಾಕೆ ಬಂದ್ರಿ ಇದ್ರು, ಯಾರಿಲ್ಲ ಮನೇಲಿ, ಅದಕ್ಕೆ ಬೀಗ ಹಾಕೊಂಡು ನಿಮ್ಮ ಜೊತೆ ಮಾತಾಡಕ್ಕೆ ಬಂದೆ. ಒಬ್ರು ಬೇಕು ಇವ್ರು ಮಾತಾಡಕ್ಕೆ. ಒಬ್ಬರೇ ಇದ್ರೆ ಭಯ. ಭಯ ಇದ್ದವರಿಗೆ ಧ್ಯಾನ ಬರಲ್ಲ. ಭಗವಂತ ಹೇಳ್ತಾನೆ, ಇದರ ಕಡೆ ಗಮನನೇ ಇರಬಾರ್ದು, ಹಂಗೆ ಭಗವಂತನಲ್ಲಿ ಮನಸ್ಸಿರಬೇಕು. ಹಿರಣ್ಯಕಶಿಪು 100 ವರ್ಷ ತಪಸ್ಸು ಮಾಡಿ ಅದು ಲೆಕ್ಕ ಹಾಕ್ಕೊಡ್ರಿ. ಅವ್ನು ಮಾಡಿದ ಕೆಟ್ಟ ತಪಸ್ಸು, ದುಷ್ಟ ತಪಸ್ಸು, ಅವನು ದುಷ್ಟ ಅದು ಬೇರೆ. ಆ ಮಾಡಿರೋ ಪೀರಿಯಡ್ ಎಷ್ಟು ಗೊತ್ತಾ? 100 ವರ್ಷ ಮಾಡಿದ್ದಾನ್ರಿ ಅವನು. 3 ನಿಮಿಷ ನಮಗೊಬ್ಬರು ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಕಷ್ಟ. 100 ವರ್ಷ ಇದೆ. ಏನದು? ಹುಳ ತಿಂದೋಗಿದೆ ಶರೀರ.
ಅಲ್ಲೆಲ್ಲೋ ಜಿರಳೆ ಬರ್ತಾ ಇದ್ರೆ ಭಯ ನಮಗೆ, ಅಲ್ಲೆಲ್ಲೋ ಇಲಿ ಬರ್ತಾ ಇದ್ರೆ ಭಯ, ಅಲ್ಲೆಲ್ಲೋ ಹಲ್ಲಿ ಓಡಾಡ್ತಾ ಇದ್ರೆ ಭಯ, ಪಟಾಕಿ ಹೊಡೆದ್ರೆ ಭಯ. ಇಲಿ ಇದು ದೇಹ ತಿಂದು ಹೋಗಿದೆ ರೀ. ಹಿರಣ್ಯಕಶಿಪು ಎದ್ದಿಲ್ಲ, ಅವನು ಪಿಪೀಲಿಕಾದಿಭಿ ಮೇಧಸ್ವಂಗ, ಚರ್ಮ ತಿಂದಿದೆ, ರಕ್ತ ತಿಂದಿದೆ, ಮಾಂಸ ತಿಂದಿದೆ, ಇರುವೆಗಳು ಎದ್ದಿಲ್ಲ ತಪಸ್ಸಿನಿಂದ. ಮಾಡಿದ್ದು ದುಷ್ಟ ತಪಸ್ಸು, ಅದು ಬೇರೆ ವಿಷಯ. ಮಾಡಿರೋ ರೀತಿ ನೋಡ್ರಿ, ಬ್ರಹ್ಮದೇವರಿಗೆ ಆಶ್ಚರ್ಯ ಆಗುತ್ತೆ. ಈ ತರ ತಪಸ್ಸು ಮಾಡಿದವ್ರನ್ನ ನಾನು ನೋಡೇ ಇಲ್ಲ ಅಂತಾರೋ. ಆ ಕಾನ್ಸಂಟ್ರೇಷನ್ ನೋಡಿ, ಎಷ್ಟು ವರ್ಷ ಮಾಡಿದ್ದಾರೆ ಲೆಕ್ಕ ಹಾಕೊಂಡು. ಇದನ್ನ ಸ್ವಾಮಿ ಹೇಳ್ತಾ ಇದ್ದಾನೆ, ಆತ್ಮ ಸಂಯಮ ಯೋಗ. ಈ ತರ ಯಾರು ಮಾಡ್ತಾರೆ ಇವರು ನೋಡಿ ನನ್ನ ಹತ್ರ ಬರ್ತಾರೆ. ಇವರು ಭಗವಂತರಲ್ಲೇ ಉತ್ಕೃಷ್ಟವಾಯಿತು ನೋಡಿ. ಯದಾ ವಿನೀತಂ ಚಿತ್ತಂ ಆತ್ಮನ್ಯೇವಾವಶಿಷ್ಯತೆ ನಿಸ್ಪೃಹ ಸರ್ವಕಾಮೇಭ್ಯ ಯುಕ್ತ ಇತ್ಯುಚ್ಯತೆ ಸದಾ. ಆಗ ಅವನು ಧ್ಯಾನ ಯೋಗಿ ಅಂತ ಕರೀತಾರಂತೆ. ಅವನು ಧ್ಯಾನ ಯೋಗಿ ಅಂತ ಕರೆಸ್ಕೋಬೇಕಾದ್ರೆ ಹಿಂಗೆ ನಾವು ಧ್ಯಾನವನ್ನ ಮಾಡಬೇಕು. ಭಗವಂತ ಹೇಳ್ತಾನೆ, ಯದಾ ವಿನೀತಂ ಚಿತ್ತಂ, ಯಾವಾಗ ಮನಸ್ಸು ತೆಕ್ಕೊಂಡ್ಬಿಡ್ತೀವಿ ವಿಷಯ ಪದಾರ್ಥಗಳಿಂದ, ಆತ್ಮನ್ಯೇವಾವಸ್ಥಿ. ಇಲ್ಲಿ ಆತ್ಮಶಬ್ದಕ್ಕೆ ಪರಮಾತ್ಮ ಅಂತ ಕರೀತಾರೆ. ಅಂದರೆ ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ತೆಕ್ಕೊಂಡು ಪರಮಾತ್ಮನಲ್ಲೇ ನಮ್ಮ ಮನಸ್ಸು ಕೇಂದ್ರೀಕರಿಸುವಂತೆ ಯಾರು ಮಾಡ್ತಾರೆ, ನಿಸ್ಪೃಹ ಸರ್ವಕಾಮೇಭ್ಯ, ಎಲ್ಲ ಮನಸ್ಸಿನ ಕಾಮಗಳನ್ನು ಯಾರು ದೂರ ಮಾಡ್ತಾರೆ, ಆಗ ಅವ್ರು ಏನಂತ ಕರೀತಾರೆ, ಧ್ಯಾನ ಯೋಗಿ ಅಂತ ಕರೀತಾರೆ. ಇಂತಹ ಯೋಗಿಗಳಿಗೆ ಅರಸರು ಯಾರು, ರಾಘವೇಂದ್ರ ಸ್ವಾಮಿಗಳು. ಯೋಗಿಗಳ ರಸನೆ ರಾಘವೇಂದ್ರ ರಾಯಬಾರು. ನಮ್ಗೆ ಆ ಶಬ್ದದ ಅರ್ಥನೇ ಗೊತ್ತಿಲ್ಲ, ಅದಕ್ಕೆ ರಾಯರಲ್ಲಿ ಭಕ್ತಿ ಬರಲ್ಲ ನಮಗೆ. ಯೋಗಿ ಅಂತ ಗೊತ್ತಾದರೆ ಯೋಗಿಗಳ ಅರಸ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಫಸ್ಟ್ ನಮ್ಗೆ ಯೋಗಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಅದನ್ನು ಭಾಗವತ ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ. ಇಂಥವರನ್ನ ಏನಂತ ಕರಿತೀವಿ ನಾವು, ಯೋಗಿ. ಅಷ್ಟೆಲ್ಲ ಡೀಟೇಲ್ಸ್ ಗೊತ್ತಿಲ್ಲದೆ ಇದ್ರು ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ತೆಗೆದು ಯಾರು ಸದಾ ಭಗವಂತನಲ್ಲೇ ಮನಸ್ಸಿಟ್ಟಿರ್ತಾರೋ ಇವರನ್ನ ಯೋಗಿ ಅಂತ ಕರೀತಾರೆ. ಇಂತಹ ಯೋಗಿಗಳಿಗೆ ರಾಜನಂತೆ ಇರುವವರು ಮಂತ್ರಾಲಯ ಪ್ರಭುಗಳು. ಅದಕ್ಕೆ ಅವರಿಗೆ ಯೋಗಿಗಳ ಅರಸನೆ ರಾಘವೇಂದ್ರ ರಾಯಬಾರು ಅಂತ ಕರೆದಿದ್ದಾರೆ. ಆ ಮೀನಿಂಗ್ ಗೊತ್ತಿಲ್ಲದೆ ಇರೋದ್ರಿಂದಲೇ ನಮ್ಗೆ ಆ ದೇವರ ನಾಮದಲ್ಲಿ ಅರ್ಥ ಗೊತ್ತಾಗ್ತಾ ಇಲ್ಲ. ಏನೋ ಹೇಳ್ಬಿಡ್ತೀವಿ, ಓಂ ಸ್ವಸ್ತೆ ಅಂತ ಬಿಡ್ತೀವಿ, ಮಂತ್ರಕ್ಷ ತಗೊಂಡು ಮನೆಗೆ ಹೋಗ್ಬಿಡ್ತೀವಿ. ಏನು ಯೋಗಿಗಳ ಅರಸ ಅಂದ್ರೆ ಏನು ಗೊತ್ತಿಲ್ಲ ನೋಡಿ. ಯೋಗಿ ಅಂದ್ರೆ ಏನು ಅಂತ ಗೊತ್ತಾದಾಗ ಯೋಗಿಗಳ ರಾಜ ಅಂತ ಗೊತ್ತಾಗುತ್ತೆ. ಗುರು ರಾಜ, ಯೋಗಿ ರಾಜ, ಈ ಥರ ಇರೋರು ರಾಯರು ಅಂತ ಅವರನ್ನು ಉತ್ಸವ ಮಾಡಿದಾಗ ಅಥವಾ ಅವರ ತೊಟ್ಲಲ್ಲಿ ಇಟ್ಟು ಕೂಗಿದಾಗ, ಈ ಚಿಂತನೆಯಿಂದ ಮಾಡಿದಾಗ ಅವರು ಕೂಡ ನಮಗೆ ಅನುಗ್ರಹ ಮಾಡಿ ಆ ಮಾರ್ಗದಲ್ಲಿ ನಡೆಯೋಕ್ಕೆ ಅವಶ್ಯಕವಾಗಿ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ, ಇಂತಹ ಯೋಗವನ್ನು ಮಾಡಿದವರಿಗೆ, ಈ ಥರ ಧ್ಯಾನವನ್ನು ಮಾಡಿದವರಿಗೆ ಏನು ಬೆನಿಫಿಟ್ ಏನು ಅನ್ನೋದನ್ನು ಭಗವಂತ ಮುಂದೆ ಹೇಳ್ತಾನೆ. ಅದನ್ನು ನಾಳೆ ಏಕಾದಶಿ ಗೀತಾ ಜಯಂತಿ ಅದರ ಅಂಗವಾಗಿ ಈ ಕಾರ್ಯಕ್ರಮ ನಡೀತಾ ಇರೋದು. ಮಾರ್ಗಶೀರ್ಷ ಶುದ್ಧ ಏಕಾದಶಿ ಗೀತಾ ಜಯಂತಿ, ಭಗವಂತ ಗೀತೆಯನ್ನು ಉಪದೇಶ ಮಾಡಿದ ಪರಮ ಪವಿತ್ರವಾದ ದಿವಸ. ನಾಳೆ ಅದನ್ನು ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವಾ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.